ಇದೆ. ನಾವು ದೇವರ ವಾಕ್ಯ ಓದಿಕೊಳ್ಳೋಣ. ಯಾಕೋಬನ ಪತ್ರಿಕೆ 2ನೇ ಅಧ್ಯಾಯ 25ನೇ ವಚನವನ್ನು ಮತ್ತೊಂದು ಸಾರಿ ನಾನು ಓದ್ತಾ ಇದ್ದೇನೆ. ಅದೇ ರೀತಿಯಾಗಿ ಸೂಲೆಯಾದ ರಹಾಬಳು ಗೂಢಾಚಾರರನ್ನು ತನ್ನ ಮನೆಯಲ್ಲಿ ಸೇರಿಸಿಕೊಂಡು ಬೇರೆ ದಾರಿಯಿಂದ ಅವರನ್ನು ಕಳುಹಿಸಿದ್ದರಲ್ಲಿ ಕ್ರಿಯೆಗಳಿಂದಲೇ ನೀತಿವಂತಳೆಂಬ ನಿರ್ಣಯವನ್ನು ಹೊಂದಿದಳಲ್ಲವೇ. ಮತ್ತೊಂದು ವಾಕ್ಯ ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 31ನೇ ವಚನವನ್ನು ಕೂಡ ನಾವು ಓದಿಕೊಳ್ಳೋಣ. ನಂಬಿಕೆಯಿಂದಲೇ ರಹಾಬಳೆಂಬ ಸೂಲೆಯು ಗೂಢಾಚಾರರನ್ನು ಸಮಾಧಾನವಾಗಿ ಸೇರಿಸಿಕೊಂಡು ನಂಬದವರೊಂದಿಗೆ ನಾಶವಾಗಲಿಲ್ಲ. ದೇವರು ಈ ವಾಕ್ಯಗಳನ್ನು ನಮ್ಮೆಲ್ಲರಿಗೂ ಆಶೀರ್ವದಿಸಿ ತನ್ನ ಆತ್ಮನ ಮೂಲಕ ಆತನೇ ಅನುಗ್ರಹಿಸಿಕೊಡಲಿ. ಪ್ರಿಯರೇ, ನಾವು ಓದಿರುವಂಥ ವಾಕ್ಯ ಭಾಗದಲ್ಲಿ ನಂಬಿರುವಂಥ ನಮ್ಮ ಜೀವನದಲ್ಲಿ ಬರೀ ನಂಬಿಕೆ ಮಾತ್ರ ಇದ್ರೆ ಸಾಕಾಗೋದಿಲ್ಲ, ಅದಕ್ಕೆ ತಕ್ಕ ಕ್ರಿಯೆಗಳು ಇರಬೇಕು. ಅಂದರೆ ನಮ್ಮ ನಂಬಿಕೆಯನ್ನು ಕ್ರಿಯೆಗಳಲ್ಲಿ ತೋರಿಸಿದಾಗ ನಮಗೆ ಪ್ರತಿಫಲವು ಸಿಗ್ತದೆ ಅಂತೇಳಿ ಈ ವಚನದ ಒಂದು ಸಾರಾಂಶವಾಗಿದೆ. ನಾವು 14ನೇ ವಚನದಿಂದ 22ನೇ ವಚನದವರೆಗೂ ನಾವು ಆಲೋಚನೆ ಮಾಡ್ತಾ ಬಂದಿದ್ದೇವೆ. ಅವೆಲ್ಲವೂ ಕೂಡ ಮತ್ತೆ ರಿಪೀಟ್ ಮಾಡಲಿಕ್ಕೆ ನನ್ನ ಮುಂದೆ ಸಮಯವಿಲ್ಲ. ಅದಕ್ಕಾಗಿ ನಮ್ಮ ನಂಬಿಕೆಯನ್ನು ನಾವು ಕ್ರಿಯೆಗಳಲ್ಲಿ ತೋರಿಸಿದಾಗ ನಮಗೆ ಪ್ರತಿಫಲವು ಇದ್ದೇ ಇರ್ತದೆ. ಆ ವಿಷಯವನ್ನು ಪ್ರಸ್ತಾಪಿಸುವುದಕ್ಕಾಗಿ ಆ ಭಕ್ತನಾದಂಥ ಯಾಕೋಬನು ಹಳೆ ಒಡಂಬಡಿಕೆ ಇಬ್ಬರ ಭಕ್ತರನ್ನು ಅವರ ಮುಂದೆ ಪ್ರಸ್ತಾಪಿಸಿದ್ದಾನೆ. ಅದರಲ್ಲಿ ಅಬ್ರಹಾಮನು ಆತನ ನಂಬಿಕೆಯಿಂದ ಕ್ರಿಯೆಗಳು ಮತ್ತು ನೀತಿವಂತನೆಂಬ ನಿರ್ಣಯ ಆತನು ಹೊಂದಿದ್ದಾನೆ. ಅದರ ಬಗ್ಗೆ ಆಲೋಚನೆ ಮಾಡಿದ್ದೇವೆ. ಈಗ ಮತ್ತೊಬ್ಬ ಸಹೋದರಿ ಸೂಲೆಯಾದ ರಹಾಬಳನ್ನು ಅವರ ಮುಂದೆ ಪ್ರಸ್ತಾಪಿಸಿರುವಂಥದ್ದು ವಾಕ್ಯದಲ್ಲಿ ಗಮನಿಸ್ತೇವೆ. ಈಕೆ ಕೂಡ ಅನ್ಯ ಜನಾಂಗದವಳಾಗಿದ್ದರೂ ಕೂಡ ದೇವರನ್ನು ನಂಬಿ ಗೂಢಾಚಾರರನ್ನು ತನ್ನ ಮನೆಗೆ ಸೇರಿಸಿಕೊಂಡು ಮತ್ತು ಬೇರೊಂದು ದಾರಿಯಿಂದ ಕಳುಹಿಸಿದರಲ್ಲಿ ಕ್ರಿಯೆಗಳಿಂದಲೇ ನೀತಿವಂತಳೆಂಬ ನಿರ್ಣಯವನ್ನು ಹೊಂದಿದಳಲ್ಲವೇ ಅಂತೇಳಿ. ಪ್ರಿಯರೇ, ಇವತ್ತು ನಾವು ಈಕೆಯ ಜೀವನದಿಂದ ಕೆಲವೊಂದು ವಿಚಾರಗಳನ್ನು ಆಲೋಚನೆ ಮಾಡ್ತಾ ಬರ್ತಾ ಇದ್ದೇವೆ. ಅದರಲ್ಲಿ 2 ಸತ್ಯಗಳನ್ನು ನಾವು ಕೇಳಿಸಿಕೊಂಡಿದ್ದೇವೆ. ಈ ಸಹೋದರಿ ನಂಬಿಕೆ ಇಡ್ಲಿಕ್ಕೆ ಕಾರಣವೇನು ಅಂತೇಳಿ 2 ಕಾರಣಗಳನ್ನು ನಾನು ಕಳೆದ 2 ವಾರಗಳಿಂದ ನಾನು ನಿಮ್ಮ ಮುಂದೆ ಹಂಚಿಕೊಳ್ತಾ ಬಂದಿದ್ದೇನೆ. ಮೊದಲನೇ ಒಂದು ಕಾರಣ, ಆಕೆ ನಂಬಲಿಕ್ಕೆ ಮೊದಲನೇ ಒಂದು ಕಾರಣ ದೇವರ ಕಾರ್ಯಗಳನ್ನು ಕೇಳಿಸಿಕೊಂಡಿದ್ದರಿಂದ ಆಕೆಯಲ್ಲಿ ನಂಬಿಕೆ ಹುಟ್ಟಿದೆ ಅಂತೇಳಿ, ಕೇಳುವುದರಿಂದಲೇ ನಂಬಿಕೆ ಹುಟ್ಟಿದೆ ಅಂತೇಳಿ ಆ ವಿಷಯವನ್ನು ನಾವು ಗಮನಿಸಿದ್ದೇವೆ. ಮತ್ತು 2ನೇ ವಿಷಯ, ಆಕೆ ನಂಬಿಕೆಗೆ ಕಾರಣ ಅಲ್ಲಿದ್ದಂಥ ಜನರು ಕೂಡ, ದೇವರು ಆ ಜನರ ಮಧ್ಯದಲ್ಲಿ ನಡೆಸಿದಂಥ ಕಾರ್ಯಗಳು ಮತ್ತು ಆ ಜನರು ಕೂಡ ಆ ಜನರನ್ನು ನೋಡಿ, ಆ ಜನರ ನಂಬಿಕೆಯನ್ನು ನೋಡಿ, ಅವರ ವಿಧೇಯತ್ವವನ್ನು ನೋಡಿ ಈಕೆ ಕೂಡ ನಂಬಿಕೆ ಇಟ್ಟಿದ್ದಾಳೆ ಅಂತೇಳಿ ಆಕೆಯ ಮಾತುಗಳಲ್ಲಿ ನಾವು ಕಳೆದ ವಾರದಲ್ಲಿ ಗಮನಿಸಿದ್ದೇವೆ. ನಿಮ್ಮ ಮುಂದೆ ನಿಮಗಾಗಿ ನಿಮ್ಮ ವಿಷಯದಲ್ಲಿ ದೇವರು ಮಾಡಿದ ಕಾರ್ಯ ಹೆಚ್ಚಾಗಿ ಅವರನ್ನು ಪ್ರಸ್ತಾಪಿಸಿ ಆಕೆ ಮಾತಾಡುವಾಗ ಆಕೆಯ ನಂಬಿಕೆಗೆ ಅಲ್ಲಿದ್ದಂಥ ಜನರು ಕೂಡ ಒಂದು ಕಾರಣವಾಗಿದ್ದಾರೆ. ಅದಕ್ಕಾಗಿ ಇವತ್ತು ಕ್ರೈಸ್ತರಾಗಿರುವಂಥ ನಾವು ಸರಿಯಾದಂಥ ನಂಬಿಕೆ ತಕ್ಕಂಥ ಕ್ರಿಯೆಗಳನ್ನು ನಾವು ತೋರ್ಪಡಿಸುವಾಗ ಅನೇಕ ಜನರು ನಂಬಲಿಕ್ಕೆ ಕಾರಣವಿರ್ತದೆ. ಇಲ್ಲಂದ್ರೆ ನಮ್ಮಿಂದಲೇ ಅನ್ಯ ಜನರ ಮಧ್ಯದಲ್ಲಿ ದೇವರ ನಾಮವು ದೂಷಣೆಗೆ ಗುರಿ ಆಗ್ತದೆ. ನಂಬಿರುವಂಥ ನಾವೇ ಸರಿಯಾಗಿ ಪ್ರವರ್ತಿಸದೆ ಸರಿಯಾದಂಥ ಕಾರ್ಯಗಳು ನಮ್ಮಲ್ಲಿ ಇಲ್ಲದೆ ಇದ್ದರೆ ನಾವು ಮತ್ತೊಬ್ಬರಿಗೆ ಅಡ್ಡಿ ಆಗ್ತೀವಿ ಹೊರತು ಮಾರ್ಗವಾಗಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕಾಗಿ ಈಕೆ ನಂಬಲಿಕ್ಕೆ 2 ಕಾರಣ. ಮೊದಲು ದೇವರು ಮಾಡಿದಂಥ ಕಾರ್ಯಗಳು, 2 ಆ ದೇವ ಜನರು. ಈಗ 3ನೇ ವಿಷಯವನ್ನು ನಾವು ಕೇಳಿಸಿಕೊಳ್ಳುತ್ತೇವೆ. ಏನಂತಂದ್ರೆ 3ನೇ ವಿಷಯ, ಈಕೆ ನಂಬಿಕೆ ಇಟ್ಟಿದ್ದಾಳೆ. ಈ ಗೂಢಾಚಾರರು ಬರುವುದಕ್ಕಿಂತ ಮುಂಚೆ ದೇವರ ಕಾರ್ಯಗಳನ್ನು ಕೇಳಿಸಿಕೊಂಡು ಈಕೆ ನಂಬಿಕೆ ಇಟ್ಟಿದ್ದಾಳೆ. ಆದರೆ ಆ ಗೂಢಾಚಾರರು ಬಂದಾಗ, ಆ ದೇಶವನ್ನು ನೋಡಲಿಕ್ಕೆ, ವಿಷಯಗಳನ್ನು ತಿಳ್ಕೊಳ್ಳುವುದಕ್ಕಾಗಿ ಅವರು ಬಂದಾಗ ಅವರನ್ನು ತನ್ನ ಮನೆಗೆ ಸೇರಿಸಿಕೊಂಡಿದ್ದಾಳೆ. ಯಾವ ರೀತಿಯಾಗಿ? ಇಬ್ರಿ ಪತ್ರಿಕೆಯಲ್ಲಿ ಸಮಾಧಾನವಾಗಿ ಸೇರಿಸಿಕೊಂಡಿದ್ದಾಳೆ. ಅದಕ್ಕಾಗಿ ಇವತ್ತು ನಾವು ಗಮನಿಸುವಂಥದ್ದು, ಆಕೆ ನಂಬಿಕೆಯನ್ನು ಕ್ರಿಯೆಗಳಲ್ಲಿ ತೋರಿಸ್ತಾ ಇದೆ. ಅವರು ಬರುವುದಕ್ಕಿಂತ ಮುಂಚೆ ನಂಬಿಕೆ ಇಟ್ಟಿದ್ದಳು. ಈಗ ಅವರು ಬಂದಾಗ, ಆ ಗೂಢಾಚಾರರು ಆ ಪಟ್ಟಣಕ್ಕೆ ಬಂದಾಗ ಅವರನ್ನು ತನ್ನ ಮನೆಯಲ್ಲಿ ಸೇರಿಸಿಕೊಂಡಿದ್ದಾಳೆ ಅಂತೇಳಿ ವಾಕ್ಯದಲ್ಲಿ ಗಮನಿಸಿ. ಅದಕ್ಕಾಗಿ ಆಕೆಯಲ್ಲಿದ್ದಂಥ ನಂಬಿಕೆಯನ್ನು ಈ ಸೇರಿಸಿಕೊಳ್ಳುವುದರ ಮುಖಾಂತರ,
ಸೇರಿಸಿಕೊಂಡು ಅವರಿಗೆ ದಯ ತೋರಿಸಿದ್ದರಿಂದ, ಅವರಿಗೆ ಸಹಾಯ ಮಾಡಿದ್ದರಿಂದ, ಅವರಿಗೆ ಉಪಚಾರ ಮಾಡಿದ್ದರಿಂದ ಆಕೆ ನಂಬಿಕೆಯನ್ನು ಕ್ರಿಯೆಗಳಲ್ಲಿ ತೋರಿಸಿದ್ದಾಳೆ ಅಂತೇಳಿ ನಾವು ಗಮನಿಸಿದ್ದೇವೆ. ನೋಡಿ, ಮೂರನೇ ವಿಷಯ ಅಂತಂದ್ರೆ ಅವರನ್ನು ಸೇರಿಸಿಕೊಂಡಿದ್ದಾಳೆ. ಇದು ನಂಬಿಕೆಗೆ ಒಂದು ರುಜುವು. ಅದನ್ನು ಇವತ್ತು ನಾವು ಆಲೋಚನೆ ಮಾಡೋಣ. ನೋಡಿ, 2ನೇ ವಚನ, ಯೆಹೋಶುವನ ಗ್ರಂಥ ಇಲ್ಲ, 1ನೇ ವಚನ ಓದ್ತೀನಿ ನೋಡಿ. 1ನೇ ವಚನ, ನೂನನ ಮಗನಾದ ಯೆಹೋಶುವನು ಕನಾನ ದೇಶವನ್ನು ಯೆರಿಕೋ ಪಟ್ಟಣವನ್ನು ನೋಡುವುದಕ್ಕೋಸ್ಕರ ಸಿಟ್ಟಿಮನಿಂದ 2 ಗೂಢಚಾರರನ್ನು ಕಳುಹಿಸಿದನು. ಅವರು ಹೊರಟು ಹೋಗಿ ರಹಾಬಳೆಂಬ ಸೂಲೆಯ ಮನೆಯಲ್ಲಿ ಇಳುಕೊಂಡರು. ಇಲ್ಲಿ ಆ ಗೂಢಚಾರರು ಆ ಯೆರಿಕೋ ಪಟ್ಟಣಕ್ಕೆ ಹೋಗಿ ಆ ಸೂಲೆಯ ಮನೆಯಲ್ಲಿ ಇಳುಕೊಂಡಿರುವಂಥದ್ದು ವಾಕ್ಯದಲ್ಲಿ ನಾವು ಗಮನಿಸ್ತೇವೆ. ಅದರ ಹಿನ್ನೆಲೆ ಬಗ್ಗೆ ನಾವು ಸ್ವಲ್ಪವಾಗಿ ಆಲೋಚನೆ ಮಾಡ್ತೇವೆ. ಅವರನ್ನು ತನ್ನ ಮನೆಯಲ್ಲಿ ಸೇರಿಸಿಕೊಳ್ಳಿಕ್ಕೆ ಹಿನ್ನೆಲೆ ಏನಾಗಿದೆ ಅಂತೇಳಿ. ಇಲ್ಲಾಂದ್ರೆ ಆಕೆ ಒಂದು ನಂಬಿಕೆಯನ್ನು ಯಾವ ರೀತಿಯಾಗಿ ತನ್ನ ಕ್ರಿಯೆಗಳಲ್ಲಿ ತೋರ್ಪಡಿಸಿದ್ದಾಲೋ ಅದನ್ನು ಆಲೋಚನೆ ಮಾಡ್ತೇವೆ. ಹಾಗಾಗಿ ಪ್ರಿಯರೇ, ಒಂದು ವಿಷಯ ಆಕೆ ಬಗ್ಗೆ ಹೇಳುವಂಥದ್ದು ರಹಾಬಳೆಂಬ ಸೂಲೆ, ಇಲ್ಲಾಂದ್ರೆ ವೇಶ್ಯೆ ಅಂತೆ. ಅಂದ್ರೆ ಅಲ್ಲಿ ಅನೇಕ ಜನರು ಬಂದು ಹೋಗ್ತಾ ಇರ್ತಾರೆ. ಆ ಮನೆಗೆ ಅನೇಕ ಜನರು ಬಂದು ಹೋಗ್ತಾ ಇರುವಂಥದ್ದು ಒಂದು ವಾಡಿಕೆ, ಅವರ ಕೆಲಸ ಅದು. ಆದರೆ ಅಲ್ಲಿ ಅನೇಕ ಜನರು ಬಂದು ಹೋಗುವುದರಿಂದ ಏನಾಗ್ತದೆ ಅಂದ್ರೆ, ಹೊರಗಿರುವಂತ ವಿಷಯಗಳು, ಬೇರೆ ಪಟ್ಟಣಗಳಲ್ಲಿ, ಬೇರೆ ಪ್ರಾಂತಗಳಲ್ಲಿ ನಡೀತಿರುವಂತ ಒಳ್ಳೆ ವಿಷಯಗಳು, ಇಲ್ಲ ದೊಡ್ಡ ದೊಡ್ಡ ವಿಷಯಗಳನ್ನು ಅಲ್ಲಿ ಅನೇಕ ಜನರು ಸೇರಿ ಬರುವಾಗ ಅಲ್ಲಿ ಮಾತಾಡಿಕೊಳ್ಳುವಂತ ಒಂದು ಸನ್ನಿವೇಶ ಕೂಡ ಇರ್ತದೆ. ಅನೇಕ ಜನರು ಹೊರಗಿನ ಜನರು ಬರ್ತಾ ಇರ್ತಾರೆ, ಮತ್ತು ಹೊರಗಡೆ ಏನ್ ನಡೀತಾ ಇದೆ ಅನ್ನುವಂಥದ್ದು ಕೂಡ ಅಲ್ಲಿ ಮಾತಾಡಿಕೊಳ್ಳುವಂಥದ್ದು ಸರ್ವಸಾಧಾರಣ. ನಾವು 10 ಜನ ಸೇರಿದಾಗ, ಒಂದು ಹೋಟ್ಲಿಗೆ ಹೋದಾಗ, ಮತ್ತು ಪಂಡಿತರು ಹೇಳುವಂತ ಮಾತೇನಂತಂದ್ರೆ, ಆಕೆ ಇರುವಂತ ಮನೆ ಅದು ಒಂದು ಹೋಟೆಲ್ ಆಗಿತ್ತು, ಇಲ್ಲ ಒಂದು ಸತ್ರವಾಗಿತ್ತು. ಅನೇಕ ಜನರು ಅಲ್ಲಿ ಬಂದು ಊಟ ಮಾಡಿ ಅವ್ರಿಗೆ ಬೇಕಾದದ್ದನ್ನು ತೆಗೆದುಕೊಂಡು ಹೊರಟು ಹೋಗ್ತಿದ್ರು. ಆ ರೀತಿಯಂತ ಒಂದು ಮನೆ. ಅದಕ್ಕಾಗಿ ಅನೇಕ ಜನರು ಅಲ್ಲಿ ಬಂದು ಹೋಗ್ತಿದ್ರು. ಅದಕ್ಕಾಗಿ ಅನೇಕ ವಿಷಯಗಳು ಅವ್ರಿಗೆ ಗೊತ್ತಾಗ್ತದೆ, ಲೋಕದಲ್ಲಿ ಏನ್ ನಡೀತಾ ಇದೆ, ಹೊರಗಡೆ ಏನ್ ನಡೀತಾ ಅಂತೇಳಿ ಅಲ್ಲಿದ್ದಂಥ ಜನರಿಗೆ, ಆ ಹೋಟೆಲ್ ಅಲ್ಲಿ, ಇಲ್ಲ ಆ ಸತ್ರದಲ್ಲಿ, ಇಲ್ಲ ರಹಾಬಳ ಮನೆಯಲ್ಲಿದ್ದಂಥ ಜನರಿಗೆ ಗೊತ್ತಾಗ್ತಾ ಇರ್ತದೆ. ಆದ್ರೆ ಐಗುಪ್ತ ದೇಶದಿಂದ ಒಂದು ಜನಾಂಗವು ಬಿಡುಗಡೆ ಆಗಿದೆ, ಅದು ಶ್ರೇಷ್ಠವಾದ ಜನಾಂಗವಂತೆ. ಅವ್ರು ಬಿಡುಗಡೆ ಆಗುವುದಕ್ಕಿಂತ ಮುಂಚೆ ಐಗುಪ್ತ ದೇಶದಲ್ಲಿ ಚೊಚ್ಚಲ ಮಕ್ಕಳೆಲ್ಲ ಸತ್ತು ಹೋದರಂತೆ. ಅವರು ಬರಬೇಕಾದ್ರೆ ಕೆಂಪು ಸಮುದ್ರವು ಕೂಡ ವಿಭಾಗಿಸಲ್ಪಟ್ಟಿತ್ತು, ಮತ್ತು ಫರೋಹನ ಸೈನ್ಯವೆಲ್ಲೂ ಕೂಡ ಅದರಲ್ಲಿ ಮುಳುಗಿ ಹೋದರು. ಮತ್ತು ಸಿಹೋನು ಓಗ್ ಎಂಬ ಅಮೋರಿಯರ ಅರಸರನ್ನು ಸಾಯಿಸಿದ್ದಾರೆ. ಅವರ ಮುಂದೆ ಯಾರು ನಿಲ್ಲಿಕ್ಕೆ ಆಗ್ತಾ ಇಲ್ಲ ಅಂತೇಳಿ ಐಗುಪ್ತ ದೇಶದಿಂದ ಬಿಡುಗಡೆ ಆಗಿ ಬರ್ತಿರುವಂತ ಈ ಜನಾಂಗದ ಬಗ್ಗೆ ಲೋಕದಲ್ಲಿ, ಇಲ್ಲ ಆಗಿನ ಪರಿಸ್ಥಿತಿ, ಆಗಿನ ಪಟ್ಟಣಗಳಲ್ಲಿ ಅನೇಕ ಜನರು ಹೇಳ್ಕೊಳ್ತಾ ಇದ್ರು. ಅವರ ಪ್ರಯಾಣದಲ್ಲಿ ಆದಂತ ಅದ್ಭುತ ಕಾರ್ಯಗಳು, ಅವ್ರಿಗೆ ಸೂರ್ಯನ ಬೇಕಾಗ್ಲಿಲ್ಲ. ಮೇಘ ಸ್ತಂಭದಲ್ಲಿ ದೇವರು ಅವರನ್ನು ನಡೆಸ್ತಾ ಇದ್ದಾನೆ, ದೇವರೇ ಅವರು ಮುಂದಿದ್ದು ನಡೆಸ್ತಾ ಇದ್ದಂತೇಳಿ ದೇವರು ಅವರ ಮಧ್ಯದಲ್ಲಿ ನಡೆದಂತ ಕಾರ್ಯಗಳನ್ನು ಎಲ್ಲ ಕಡೆಯಲ್ಲಿ ಅದು ಪ್ರಸಿದ್ಧವಾಗ್ಬಿಟ್ಟಿದೆ. ಎಲ್ಲರೂ ಕೂಡ ಒಂದು ವಿಚಿತ್ರವಾಗಿ, ಆಶ್ಚರ್ಯಕರವಾಗಿ ಮಾತಾಡಿಕೊಳ್ಳುವಂತ ಒಂದು ಸನ್ನಿವೇಶ. ಇದನ್ನು ರಹಾಬಳು ಕೇಳಿಸಿಕೊಂಡು, ಆತ ನಿಜವಾದ ದೇವರು, ಆತನ ಮುಂದೆ ಯಾರು ನಿಲ್ಲಿಕ್ಕೆ ಸಾಧ್ಯವಿಲ್ಲ ಅಂತೇಳಿ ಆಕೆ ನಂಬಿಕೆ ಇಟ್ಟಿದ್ದ. ನಾವು ಕಳೆದ ಸಾರಿ ಆ ವಾಕ್ಯವನ್ನು ಓದಿದ್ದೇವೆ 11ನೇ ವಚನದಲ್ಲಿ, ನಂಬಿಕೆ ಇಟ್ಟಿದ್ದ. ಆದ್ರೆ ಈಗ ಈ ಗೂಢಚಾರರು ಅಲ್ಲಿಗೆ ಬಂದಾಗ ಇವರು ಯಾಕೆ ಅವ್ರ ಮನೆಗೆ ಹೋದ್ರು ಅಂತ ನಾವು ಗಮನಿಸುವಾಗ, ಇವರು ಬಂದಂತವರು ಅಲ್ಲಿ ಕೂಡ ಅವ್ರು ಏನ್ ಮಾಡ್ತಾರೆ, ವಿಚಾರಣೆ ಮಾಡ್ತಾರೆ. ಇಲ್ಲಿ ಹೋದರೆ ಸೇಫ್ಟಿ, ಭದ್ರತೆ ಇರ್ತದಂತೆ. ಅದಕ್ಕಾಗಿ ಬಹುಶಃ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಆ ಮನೆಗೆ ಹೋಗ್ತಾರೆ. ಆ ಮನೆಗೆ ಹೋಗುವಾಗ ಅನೇಕರಲ್ಲಿ ಇವರು ಕೂಡ ಒಬ್ಬರಾಗಿರ್ತಾರೆ. ಮತ್ತು ಆ ಮನೆಯಲ್ಲಿದ್ದಂತ ವಿಚಾರಗಳನ್ನು, ಅಲ್ಲಿ ಅನೇಕ ವಿಷಯಗಳನ್ನು ತಿಳುಕೊಳ್ಳಬಹುದು ಎಂಬ ಆಲೋಚನೆಯಿಂದ ಇವರು ಕೂಡ ಆ ಮನೆಗೆ ಹೋಗಿ ಅಲ್ಲಿ ವಿಚಾರಣೆ ಮಾಡ್ತಾರೆ. ನಾವು ಎಂಥವರು, ಇಸ್ರಾಯೇಲ್ ಜನಾಂಗದವರು, ದೇವರು ನಮ್ಮನ್ನು ನಡೆಸ್ಕೊಂಡು ಬರ್ತಾ ಇದ್ದಾನೆ ಅಂತೇಳಿ ಅವರು ಅಲ್ಲಿ ಮಾತಾಡುವಾಗ ಕೆಲವು ಜನರಿಗೆ ಗೊತ್ತಾಗ್ತದೆ, ಮತ್ತು ರಹಾಬಳು ಕೂಡ ಗೊತ್ತಾಗ್ತದೆ. ರಹಾಬಳು ಇಷ್ಟುವರೆಗೂ ಅವರ ಕುರಿತಾಗಿ ಕೇಳಿಸಿಕೊಂಡು ಆಶ್ಚರ್ಯಪಟ್ಟಿದ್ದಾಳೆ. ಈಗ ಅವರ ಮುಂದೆ ಬಂದಿದ್ದಾರೆ. ಆ ಇಸ್ರಾಯೇಲ್ ಜನಾಂಗದಲ್ಲಿ 2 ಮನುಷ್ಯರು ಆಕೆ ಮುಂದೆ ಬಂದಿರುವಾಗ ಅವರನ್ನು ನೋಡಿ ಆಕೆ ಮತ್ತಷ್ಟು ಸಂತೋಷ ಪಟ್ಟಿರ್ತಾಳೆ, ಮತ್ತು ಆಕೆ ನಂಬಿಕೆ ಕೂಡ ಬಲಪಡಿಸಿಕೊಂಡಿದ್ದಾಳೆ.
ಇವು ವಿಚಾರ ಮಾಡಿದಾಗ ಅನೇಕ ಜನರಿಗೆ ಗೊತ್ತಾಗಿದೆ. ಅದ್ರ ಗೊತ್ತಾದಾಗ ಕೆಲವರು ಏನ್ ಮಾಡ್ತಾರೆ ಅಂದ್ರೆ, ಆ ಎರುಕೋವಿನ ಅರಸನಿಗೆ ಸಮಾಚಾರ ತಿಳಿಸ್ತಾರೆ. ನಾವು ವಾಕ್ಯದಲ್ಲಿ ಓದ್ತೇವೆ 2ನೇ ವಚನದಲ್ಲಿ, ಆಗ ಜನರು ಎರುಕೋವಿನ ಅರಸನಿಗೆ, ಈಗೋ ಈ ರಾತ್ರಿ ಇಸ್ರಾಯೇಲಿಯರ ಕಡೆಯವರು ನಮ್ಮ ದೇಶವನ್ನು ಸಂಚರಿಸಿ ನೋಡುವುದಕ್ಕೆ ಬಂದಿದ್ದಾರೆಂದು ಹೇಳಿದರು. ರಹಾಬಳ ಮನೆಯಲ್ಲಿ ಇಳುಕೊಂಡಿದ್ದಾರೆ ಅಂತೇಳಿ ಕೂಡ ಹೇಳಿದರು. ಅರಸನಿಗೂ ಗೊತ್ತಾಗಿದೆ. ಅದಕ್ಕಾಗಿ ಅರಸನು ಕೂಡ ಏನ್ ಮಾಡ್ತಾನಂದ್ರೆ, ಅರಸನಿಗೆ ಗೊತ್ತಾದಾಗ ಅರಸನ ಏನ್ ಮಾಡ್ತಾನಂದ್ರೆ ರಹಾಬಳಿಗೆ ಒಂದು ಸಂದೇಶವನ್ನು ಕಳಿಸ್ತಾನೆ. ರಹಾಬಳೆ, ನಿನ್ನ ಮನೆಗೆ ಬಂದಂತ ಆ ಇಸ್ರಾಯೇಲಿಯರನ್ನು ನನಗೆ ಒಪ್ಪಿಸು, ಅವರು ನಮ್ಮ ದೇಶವನ್ನು ನೋಡಿಕೊಂಡು ಹೋಗಿ ಅದನ್ನು ಜಯಿಸ್ಲಿಕ್ಕೆ ಬಂದಿದ್ದಾರಂತೇಳಿ ಅರಸನು ಕೂಡ ಆಕೆಯೊಂದಿಗೆ ಒಂದು ಸಂದೇಶವನ್ನು ಕಲಿಸಿರುವಂತ ಒಂದು ಸನ್ನಿವೇಶ. ಅದಕ್ಕಾಗಿ ಈ ಸನ್ನಿವೇಶದಲ್ಲಿ ಆಕೆ ತನ್ನ ನಂಬಿಕೆಯನ್ನು ಯಾವ ರೀತಿಯಾಗಿ ತೋರಿಸಿದ್ದಾಲೋ ನಾವು ಆಲೋಚನೆ ಮಾಡಲಿಕ್ಕೆ ಹೋಗ್ತೇವೆ. ಆಕೆ ನಂಬಿಕೆಯನ್ನು ಯಾವ ರೀತಿಯಾಗಿ ಬಲಪಡಿಸಿಕೊಂಡಿದ್ದಾಲೋ ನಾವು ದೇವರ ವಾಕ್ಯ ಭಾಗದಿಂದ ಗಮನಿಸ್ತೇವೆ. ಪ್ರಿಯರೇ, ಇಲ್ಲಿ ನೋಡಿ, ಅವರನ್ನು ಸೇರಿಸಿಕೊಳ್ಳುವುದರಲ್ಲಿ ಆಕೆ ನಂಬಿಕೆಯನ್ನು ಆಕೆ ಸ್ಥಿರಪಡಿಸಿಕೊಂಡಿದ್ದಾಳೆ. ಬಂದಂತ ಜನರನ್ನು ನಂಬಲಿಲ್ಲ, ಅರಸನ ಮಾತಿಗೆ ಭಯಪಡಲಿಲ್ಲ, ಮತ್ತು ಇವರನ್ನು ಆಕೆ ಅಡಗಿಸಿಟ್ಟಿದ್ದಾಳಂತೇಳಿ ವಾಕ್ಯದಲ್ಲಿ ಗಮನಿಸ್ತೇವೆ. ನೋಡಿ, 3ನೇ ವಚನದಲ್ಲಿ, ಎರಿಕೋವಿನ ಅರಸನು ರಹಾಬಳಿಗೆ, ನಿನ್ನ ಮನೆಯಲ್ಲಿ ಇಳುಕೊಂಡಿರುವ ಮನುಷ್ಯರನ್ನು ತಂದೊಪ್ಪಿಸು, ಅವರ ದೇಶವನ್ನೆಲ್ಲ ಸಂಚರಿಸಿ ನೋಡುವುದಕ್ಕೆ ಬಂದವರು ಎಂದು ಹೇಳು ಕಲಿಸಿದನು. ಆ ಸ್ತ್ರೀಯು ಆ ಇಬ್ಬರನ್ನು ಅಡಗಿಸಿಟ್ಟು, ಕೇಳ ಬಂದವರಿಗೆ ಹೇಳ್ತಾರೆ, ಅವ್ರು ಬಂದಿದ್ದು ನಿಜ, ಅವ್ರು ಹೊರಟು ಹೋಗಿದ್ದಾರೆ ಅಂತೇಳಿ, ಆದ್ರೆ ಆಕೆ ಅವರನ್ನು ಅಡಗಿಸಿಟ್ಟಿದ್ದಾಳೆ. 6ನೇ ವಚನದಲ್ಲಿ ಕೂಡ ನಾವು ಓದ್ತೇವೆ. 6ನೇ ವಚನದಲ್ಲಿ, ಆದರೆ ಅವಳು ಆ ಮನುಷ್ಯರನ್ನು ಮಾಳಿಗೆಯ ಮೇಲೆ ಹತ್ತಿಸಿ ಅಲ್ಲಿ ಸಾಲಾಗಿಟ್ಟಿದ್ದ ಪುಂಡಿಯ ಹೊರೆಗಳಲ್ಲಿ ಅಡಗಿಸಿಟ್ಟಿಳು. ಅಂದ್ರೆ ಇಲ್ಲಿ ನಾವು ಗಮನಿಸಬೇಕಂತ ಒಂದು ಮಾತೇನಂತಂದ್ರೆ, ಇಲ್ಲಿ ಒಂದು ರಾಜ ಆಜ್ಞೆ, ನಿನ್ನ ಮನೆಗೆ ಬಂದಂತವರನ್ನು ನನಗೆ ತಂದು ಒಪ್ಪಿಸು ಅಂತೇಳಿ ರಾಜ ಆಜ್ಞೆ ಇದೆ. ಮತ್ತು ಇವರು ತಮ್ಮ ಜನರು, ಯಾರು ಎರುಕೋ ಪಟ್ಟಣದ ಜನರು ತಮ್ಮ ಜನರು. ಆದರೆ ರಹಾಬಳು ದೇವರನ್ನು ನಂಬಿದ್ದರಿಂದ, ಆತನ ಮುಂದೆ ಯಾರು ನಿಲ್ಲಿಕ್ಕೆ ಸಾಧ್ಯವಿಲ್ಲ, ಆತನ ಕಾರ್ಯಗಳು ಮಾಡೇ ಮಾಡ್ತಾನಂತೇಳಿ ಆಕೆ ನಂಬಿದ್ದರಿಂದ ತನ್ನ ಜನರನ್ನು ನಂಬಲಿಲ್ಲ, ತನ್ನ ಅರಸನ ಮಾತುಗೂ ಆತನು ಭಯಪಡದೆ ಆಕೆ ಏನ್ ಮಾಡ್ತಾಳೆ, ಅವರನ್ನು ಅಡಗಿಸಿಟ್ಟಿರುವಂಥದ್ದು ವಾಕ್ಯದಲ್ಲಿ ನಾ ಗಮನಿಸ್ತೇವೆ. ಆ ದೇಶದ ಅರಸನ ಮಾತಿಗೆ ಆಕೆ ಭಯಪಡಲಿಲ್ಲ, ಆಜ್ಞೆಗೆ ಭಯಪಡಲಿಲ್ಲ. ಅದಕ್ಕಾಗಿ ನಾನು ಹೀಗೆ ಹೇಳ್ತೇನೆ, ನಿಜವಾದಂತ ನಂಬಿಕೆ ರಾಜ ಆಜ್ಞೆಗೆ ಭಯಪಡುವುದಿಲ್ಲ ಅಂತೇಳಿ. ನಿಜವಾದಂತ ನಂಬಿಕೆ. ಒಂದು ವೇಳೆ ಆಕೆ ಅವರನ್ನು ತಂದು ಒಪ್ಪಿಸಿದ್ರೆ ಏನಾಗ್ತಿತ್ತು, ಅರಸನಿಂದ ಒಳ್ಳೆ ಬಹುಮಾನ ಸಿಕ್ತಿತ್ತು. ಅವರನ್ನು ತಂದು ಎರುಕೋವಿನ ಅರಸನಿಗೆ ಒಪ್ಪಿಸಿದ್ರೆ ಆಕೆ ಏನ್ ಸಿಕ್ತದ್ದು, ಒಳ್ಳೆ ಅರಸನ ಮೆಚ್ಚಿಕೊಂಡು ಒಳ್ಳೆ ಬಹುಮಾನ ಕೊಡ್ತಿದ್ದನು. ಆದರೆ ರಹಾಬಳು ಆ ಬಹುಮಾನದ ಮೇಲೆ ಮನಸ್ಸಿಡಲಿಲ್ಲ. ಅದೆಷ್ಟು ಕಾಲ ಇರ್ತದೆ, ಸ್ವಲ್ಪ ದಿನ ಇರ್ತದೆ. ಆದ್ರೆ ಈತನು ಮಾಡುವಂತ ಕಾರ್ಯ, ಒಂದು ವೇಳೆ ಈತನು ನಂಬದ ಹೋದ್ರೆ ಇಡೀ ಪಟ್ಟಣ ನಾಶವಾಗ್ತದೆ, ನಾವು ಕೂಡ ನಾಶವಾಗ್ತೇವೆ ಅಂತೇಳಿ ವಾಕ್ಯದಲ್ಲಿ ಇದೆ ಅಲ್ಲ. ನಂಬದವರೊಂದಿಗೆ ನಾಶವಾಗಲಿಲ್ಲ ಅಂತ ಅವತ್ತು ಅವರನ್ನ ತಂದು ಅರಸನ ಕೈಗೆ ಒಪ್ಪಿಸಿದರೆ ರಹಾಬಳು ಕುಟುಂಬದವರೆಲ್ಲರೂ ಕೂಡ ಏನಾಗ್ತಿದ್ರು, ಅವರು ಕೂಡ ಅವರೊಂದಿಗೆ ನಾಶವಾಗ್ತಿದ್ರು. ಆದರೆ ರಹಾಬಳಲ್ಲಿದ್ದಂತ ನಂಬಿಕೆ ಒಂದು ಅರಸನ ಆಜ್ಞೆಗೆ ಭಯಪಡಲಿಲ್ಲ, ಮತ್ತು ಅರಸನು ಕೊಡುವಂತ ಬಹುಮಾನಕ್ಕೂ ಆಕೆ ಒಳಗಾಗಲಿಲ್ಲ. ಬದಲಾಗಿ ದೇವರನ್ನು ಆಕೆ ನಂಬಿರುವಂಥದ್ದು, ದೇವರ ಮೇಲೆ ನಂಬಿಕಿಟ್ಟಿರುವಂಥದ್ದು ಈ ವಾಕ್ಯ ಭಾಗದಲ್ಲಿ ನಾ ಗಮನಿಸ್ತಾ ಇದ್ದೆ. ಆಕೆ ಗೊತ್ತು, ಆಕೆ ಹೇಳ್ತಾಳೆ ನೋಡಿ, ಏನು, ದೇವರು ಈ ಪಟ್ಟಣವನ್ನು ನಾಶ ಮಾಡ್ಲಿಕ್ಕಿದ್ದಾನೆ, ಆತನ ಮುಂದೆ ಯಾರು ನಿಲ್ಲಲಿಕ್ಕೆ ಸಾಧ್ಯವಿಲ್ಲ ಅಂತೇಳಿ ಆಕೆ ತಿಳಿದು ನಂಬಿದ್ದರಿಂದಲೇ ರಾಜಾಜ್ಞೆಗೆ ಭಯಪಡಲಿಲ್ಲ. ರಾಜನು ಸಮಾಚಾರವನ್ನು ಕಲಿಸಿದ್ರು ಕೂಡ ಆಜ್ಞೆಗೆ ಭಯಪಡಲಿಲ್ಲ. ಮತ್ತು ಒಂದು ವೇಳೆ ಇವರನ್ನು ಒಪ್ಪಿಸುವಾಗ ಒಳ್ಳೆ ಬಹುಮಾನ ಸಿಕ್ತಿತ್ತು, ಆ ಬಹುಮಾನಕ್ಕೂ ಕೂಡ ಆಕೆ ಒಳಗಾಗಲಿಲ್ಲ. ದೇವರ ಮೇಲೆ ನಂಬಿಕೆ ಇಟ್ಟು ದೇವ ಜನರನ್ನು ಬಚ್ಚಿಟ್ಟಿರುವಂಥದ್ದು ಈ ವಾಕ್ಯ ಭಾಗದಲ್ಲಿ ನಾ ಗಮನಿಸ್ತೇವೆ. ಇದು ನಿಜವಾದ ನಂಬಿಕೆಯ ಒಂದು ಕ್ರಿಯೆ. ನನ್ನಲ್ಲಿ ಇಲ್ಲ ನಮ್ಮಲ್ಲಿ ನಿಜವಾದಂತ ನಂಬಿಕೆ ಇರುವಾಗ ಈ ಲೋಕ ಸಂಬಂಧವಾದಂತ ಆಜ್ಞೆಗಳಿಗೆ ನಾವು ಹೆದರುವುದಿಲ್ಲ, ಮತ್ತು ಲೋಕ ಸಂಬಂಧವಾದಂತ ಬಹುಮಾನಕ್ಕೆ ನಾವು ಒಳಗಾಗುವುದಿಲ್ಲ. ಅದರ ವಿಪರ್ಯಾಸ ಏನಂತಂದ್ರೆ, ಇವತ್ತು ಅನೇಕ ವಿಶ್ವಾಸಿಗಳು ಲೋಕದಲ್ಲಿ ಸಿಗುವಂತ ಬಹುಮಾನಕ್ಕಾಗಿ ನಂಬಿಕೆಯನ್ನು ಬಿಟ್ಟು, ದೇವರನ್ನು ಬಿಟ್ಟು
ಅಲೆದಾಡ್ತಿರುವಂಥವ್ರು ಎಷ್ಟೋ ಜನರಿದ್ದಾರೆ. ಆದರೆ ರಹಾಬಳ ಜೀವನದಲ್ಲಿ ನಾವು ನೋಡ್ತೇವೆ, ಆಕೆಯಲ್ಲಿದ್ದಂಥ ನಿಜವಾದಂಥ ನಂಬಿಕೆ, ಆ ನಂಬಿಕೆಯನ್ನು ಕ್ರಿಯೆಗಳಲ್ಲಿ ತೋರ್ಪಡಿಸಿದ್ದರಿಂದ ರಾಜಾಜ್ಞೆಗೆ ಭಯಪಡಲಿಲ್ಲ. ರಾಜನು ಕೊಡುವಂತ ಬಹುಮಾನಕ್ಕೆ ಒಳಗಾಗದೆ ದೇವರ ಮೇಲೆ ನಂಬಿಕೆ ಇಟ್ಟು, ದೇವರು ತಪ್ಪದೇ ಈ ದೇಶವನ್ನು ನಾಶ ಮಾಡ್ತಾನೆ ಅಂತ ಹೇಳಿ ನಂಬಿದ್ದರಿಂದ ಆಕೆ ಅವರನ್ನು ಬಚ್ಚಿಟ್ಟಿದ್ದಲ್ಲ ಅಂತೇಳಿ ವಾಕ್ಯದಲ್ಲಿ ಗಮನಿಸ್ತೇವೆ. ವಿಶ್ವಾಸಿಗಳಾಗಂತ ನಾವು ಕೂಡ ಅನೇಕ ಪರಿಸ್ಥಿತಿಗಳನ್ನು ನಾವು ಹಾದು ಹೋಗ್ತಾ ಇರುವಾಗ ಈ ಲೋಕ ಸಂಬಂಧವಾದಂಥ ಬಹುಮಾನಕ್ಕೆ ಆಶೆಪಟ್ಟು, ಈ ಲೋಕ ಕೊಡುವಂತ ಈವಿಗಳಿಗೆ ಇಲ್ಲ ಬಹುಮಾನಗಳಿಗೆ ಆಶೆಪಟ್ಟು ನಂಬಿಕೆಯನ್ನು ಬಿಟ್ಟು ಹೋದಂಥವ್ರು ಎಷ್ಟೋ ಜನರಿದ್ದಾರೆ ಪ್ರಿಯರೇ. ಕ್ರಿಸ್ತ ನಂಬಿಕೆಯನ್ನು ಅನೇಕ ಜನ ನಾವು ಕ್ರೈಸ್ತರೇ ಅಲ್ಲ ಅಂತ ಹೇಳಿ ಹೇಳಿಕೊಳ್ಳುವಂಥವ್ರು ಕೂಡ ಇದ್ದಾರೆ. ಈ ಲೋಕ ಎಲ್ಲ ಕಾನೂನು ಪ್ರಕಾರವಾಗಿ ಬರುವಂತ ಸೌಲಭ್ಯಗಳಿಗಾಗಿ, ಅವ್ರು ಕೊಡುವಂತ ಬೆನಿಫಿಟ್ಸ್ಗಾಗಿ ನಾವು ಕ್ರೈಸ್ತರ ಅಲ್ಲ ಅಂತೇಳಿ ಹೇಳಿ ಬರೆಸುವಂತವ್ರು ಕೂಡ ಇದ್ದಾರೆ. ಆದರೆ ಈ ಕಡೆಯಲ್ಲಿ ಜೀವಿಸ್ತಿರುವಂತ ನಾವು, ನಮ್ಮಲ್ಲಿರುವಂತ ನಿಜವಾದಂತ ನಂಬಿಕೆ ಆಗಿದ್ದರೆ ಬಹುಮಾನದ ಮೇಲೆ ನಾವು ಮನಸ್ಸಿಡದೆ, ಲೋಕದಲ್ಲಿ ಸಿಗುವಂತ ಸಂಪತ್ತು ಮೇಲೆ ಮನಸ್ಸಿಡದೆ, ಸರ್ವಶಕ್ತನಾಗಿದ್ದ ದೇವರ ಮೇಲೆ ನಾವು ಮನಸ್ಸಿಡಬೇಕು, ಅದನ್ನು ನಂಬಬೇಕಂತೇಳಿ ಇದರ ಮೂಲಕವಾಗಿ ನಾವು ಗಮನಿಸ್ತೇವೆ. ಒಂದು ಮಾತು ಓದಿಕೊಳ್ಳು ನೋಡಿ, ತಿಮೋಥಿನಿಗೆ ಬರೆದಂತ ಮೊದಲನೇ ಪತ್ರಿಕೆ 6ನೇ ಅಧ್ಯಾಯದಲ್ಲಿ ಒಂದು ಮಾತನ್ನು ಓದೋಣ. 10ನೇ ವಚನ, 10ನೇ ವಚನ. ಹಣದಾಸೆಯು ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲವಾಗಿದೆ. ಕೆಲವರು ಅದಕ್ಕಾಗಿ ಆತುರಪಟ್ಟು ಅದರಿಂದ ಕ್ರಿಸ್ತ ನಂಬಿಕೆಯನ್ನು ಬಿಟ್ಟು ಅಲೆದಾಡಿ ಅನೇಕ ವೇದನೆಗಳಿಂದ ತಮ್ಮನ್ನು ತಿವಿಸಿಕೊಳ್ಳುತ್ತಾರೆ. ನೋಡಿದ್ರೆ ಹಣದಾಶೆ, ಲೋಕದಲ್ಲಂತ ಆಶೆ, ಲೋಕದಲ್ಲಿ ಸಿಗುವಂತ ಬಹುಮಾನ, ಲೋಕದಲ್ಲಿ ಸಿಗುವಂತ ಸಂಪದಕ್ಕಾಗಿ ಅವ್ರು ಏನ್ ಮಾಡ್ತಾ ಇದ್ದಾರೆ? ಕೆಲವರು ಅದಕ್ಕಾಗಿ ಆತುರಪಟ್ಟು ಏನು ಬಿಟ್ಟಿದ್ದಾರೆ? ಕ್ರಿಸ್ತ ನಂಬಿಕೆಯನ್ನು ಬಿಟ್ಟು ಅಲೆದಾಡಿ ಅನೇಕ ವೇದನೆಗಳಿಂದ ತಮ್ಮನ್ನು ತಾವೇ ಅದು ಸಿಗುವುದಿಲ್ಲ. ಇವರು ಆಶೆ ಪಟ್ಟು ಹೋಗ್ತಾರೆ, ಸಿಗುವುದಿಲ್ಲ. ಈಗ ರಹಾಬ ಒಂದು ವೇಳೆ ಇವರನ್ನು ಒಪ್ಪಿಸಿಕೊಟ್ರೆ ಈಗ ಏನ್ ಸಿಕ್ತಿತ್ತು? ನಾಶನೂ ಸಿಕ್ತಿತ್ತು. ಎಲ್ಲ ಪಟ್ಟಣದವರಿಗೆ ಈಕೆ ಕೂಡ ನಾಶವಾಗ್ತಿತ್ತು. ಆದ್ರೆ ಆಕೆ ಅದರ ಮೇಲೆ ಮನಸ್ಸಿಡ್ಲಿಲ್ಲ, ದೇವರ ಮೇಲೆ ಆಕೆ ನಂಬಿಕೆ ಇಟ್ಟಿದ್ದರಿಂದ ತನ್ನ ನಂಬಿಕೆಯನ್ನು ತನ್ನ ಕ್ರಿಯೆಗಳಲ್ಲಿ ಆಕೆ ತೋರ್ಪಡಿಸಿರುವಂತಹ ವಾಕ್ಯದಲ್ಲಿ ಗಮನಿಸ್ತೇವೆ. ಮತ್ತು 2ನೇ ತಿಮೋಥಿನ ಪತ್ರಿಕೆಯಲ್ಲಿ ಕೂಡ ಮಾತು ಓದ್ತು ನೋಡಿ, 4ನೇ ಅಧ್ಯಾಯ 10ನೇ ವಚನದಲ್ಲಿ 10ನೇ ವಚನ. ಯಾಕಂದರೆ ದೇಮನು ಇಹಲೋಕವನ್ನು ಸ್ನೇಹಿಸಿ ನನ್ನನ್ನು ಬಿಟ್ಟು ಥೆಸಲೋನಿಕಕ್ಕೆ ಹೋದನು. ದೇಮನು ಒಂದು ಕಾಲದಲ್ಲಿ ಪೌಲನ ಜೊತೆಯಲ್ಲಿ ಸೇವೆ ಮಾಡದಂಥವನು, ಸೇವೆಯಲ್ಲಿ ಸಹಕಾರಿಯಾಗಿದ್ದಂಥವನು, ಸುವಾರ್ತಿಕನ ಕೆಲಸ ಮಾಡಿದಂಥವನು, ಪೌಲನ ಜೊತೆಯಲ್ಲಿ ಸೇವೆಯಲ್ಲಿದ್ದಂಥವನು. ಆದ್ರೆ ಈಗ ಪೌಲನ್ ಹೇಳ್ತಾ ಇದ್ದಾನೆ, ನೀನು ಬೇಗ ಬಾ ತಿಮೋತಿ, ಯಾಕಂದ್ರೆ ದೇಮನು ಇಹಲೋಕವನ್ನು ಸ್ನೇಹಿಸಿ ಪ್ರೀತಿಸಿ ಲೋಕದಲ್ಲಿ ಸಿಗುವಂತ ಸಂಪತ್ತು, ಲೋಕದಲ್ಲಿ ಸಿಗುವಂತ ಬಹುಮಾನವನ್ನು ಆತನು ಪ್ರೀತಿಸಿ ನನ್ನನ್ನು ಬಿಟ್ಟು ಥೆಸಲೋನಿಕೆ ಹೋದನು. ಇಲ್ಲಿ ಕ್ರಿಸ್ತ ನಂಬಿಕೆಯನ್ನು ಬಿಟ್ಟು ಅನೇಕ ಜನರು ಅಲುದಾಡ್ತಿದ್ದಾರೆ. ಇಲ್ಲಿ ದೇವರ ಸೇವೆಯನ್ನು ಬಿಟ್ಟು, ದೇವರ ಸೇವಕರನ್ನು ಬಿಟ್ಟು ಲೋಕವನ್ನು ಪ್ರೀತಿಸಿ ಜೀವಿಸುವಂತವರು ಇವತ್ತು ಲೋಕದಲ್ಲಿ ಎಷ್ಟೋ ಜನರಿದ್ದಾರೆ ಪ್ರಿಯರೇ. ಅದಕ್ಕಾಗಿ ಇವತ್ತು ನಾವು ಗಮನಿಸಬೇಕಾದ, ನಾವು ನಂಬಿಕೆ ಇಟ್ಟಿದ್ದೇವೆ, ನಾವು ನಂಬಿಕೆಯನ್ನು ನಾವು ಕ್ರಿಯೆಗಳಲ್ಲಿ ತೋರ್ಪಡಿಸುವಂತವರಾಗಿರ್ಬೇಕು. ನಂಬಿಕೆ ಅಂದ್ರೆ ಇನ್ನೊಂದು ವಿಷಯ ಹೇಳ್ತೇನೆ, ಕಳೆದು ಹೋದಂತೆಲ್ಲ ನಡೆದು ಹೋದಂತ ಕಾರ್ಯಗಳನ್ನು ಕೇಳುವುದು ಮಾತ್ರವೇ ನಂಬಿಕೆ ಅಲ್ಲ. ಹಿಂದೆ ದೇವರು ಮಾಡಿದ ಕಾರ್ಯಗಳನ್ನು ಮಾತ್ರ ನಂಬಿಕೆ ಇಡುವುದಲ್ಲ, ಆದ್ರೆ ಮುಂದೆ ಆಗಬೇಕಾದಂತ ಕಾರ್ಯಗಳಲ್ಲಿ ಕೂಡ ದೇವರ ಶಕ್ತಿಯನ್ನು ನಂಬಬೇಕು. ಮುಂದೆ ಏನು ಮಾಡ್ಲಿಕ್ಕಿದ್ದಾನೆ, ಆತನಿಗೆ ಎಷ್ಟು ಶಕ್ತಿ ಇದೆ, ಆತನಿಗೆ ಅಸಾಧ್ಯವಾದದ್ದು ಯಾವುದಿಲ್ಲ ಅಂತೇಳಿ ಅದರಲ್ಲಿ ಕೂಡ ನಾವು ನಂಬಿಕೆ ಇಡಬೇಕು. ಇವತ್ತು ನಾವೇನ್ ಮಾಡ್ತೇವೆ? ಹಿಂದೆ ಕರ್ತನಾಗಿರುವಂತೆ ಯೇಸು ಕ್ರಿಸ್ತನ ಕಾರ್ಯಗಳನ್ನು ನೋಡಿ ನಂಬಿಕೆ ಇಡ್ತೇವೆ, ದೇವರ ಸ್ತೋತ್ರ. ಅದರ ಮುಂದಾಗುವಂತ ಕಾರ್ಯಗಳಲ್ಲಿ ಅನೇಕ ಜನರು ಸೋತು ಹೋಗ್ತಾ ಇದ್ದಾರೆ. ಜೀವನದಲ್ಲಾದಂಥ ಶ್ರಮೆಗಳನ್ನು, ಜೀವನದಲ್ಲಾದಂಥ ಕಷ್ಟಗಳನ್ನು ಸಹಿಸಿಕೊಳ್ಳಿಕ್ಕಾಗದೆ ಮುಂದೆ ಮಾಡುವಂತ ಕಾರ್ಯಗಳಲ್ಲಿ ದೇವರು ನಮಗೇನು ಸಹಾಯ ಮಾಡ್ತಾ ಇಲ್ಲ. ದೇವರ ಶಕ್ತಿಯನ್ನು ಅವರು ಅಪಾರ್ಥ ಮಾಡಿಕೊಂಡು ನಂಬಿಕೆಯಿಂದ ಬಿಟ್ಟು ಹೋದಂಥ, ನಂಬಿಕೆಯ ಭ್ರಷ್ಟತ್ವ ಸಂಭವಿಸುವಂತ ದಿನಗಳು ಇವತ್ತು ಲೋಕದಲ್ಲಿದ್ದಾವೆ. ಅದರ ನಂಬಿಕೆ ಅನ್ನುವಂಥದ್ದು ಹಿಂದೆ ನಡೆದಂಥ ಕಾರ್ಯಗಳನ್ನು ಕೇಳುವುದು ಮಾತ್ರವಲ್ಲದೆ ಮುಂದೆ ಆಗಬೇಕಾದಂಥ ಕಾರ್ಯಗಳಲ್ಲಿ ಕೂಡ ದೇವರ ಶಕ್ತಿಯನ್ನು ನಂಬುವಂಥದ್ದು. ಈಗ ನಂಬಿದ್ದಾರೆ. ರಹಾಬಳು ಹಿಂದೆ ಆ ಕಾರ್ಯಗಳನ್ನು ಕೇಳಿಸಿಕೊಂಡು ನಂಬಿಕೆ ಇಟ್ಟಿದ್ದಾಳೆ. ಆದರೆ ಇನ್ನು ಮುಂದೆ ಆತನು ಏನು ಮಾಡ್ಲಿಕ್ಕಿದ್ದಾನೆ,
ಎರ್ಕೋ ಪಟ್ಟಣವನ್ನು ಆತ ನಾಶ ಮಾಡ್ಲಿಕ್ಕೆ ಇದ್ದಾನಂತೇಳಿ, ಅದರಲ್ಲಿ ನಾನು ನಂಬಿದರೆ ನನ್ನ ಕುಟುಂಬ ಕೂಡ ರಕ್ಷಿಸಲ್ಪಡ್ತದಂತೇಳಿ ಆಕೆ ಮುಂದೆ ಆಗುವಂತ ಕಾರ್ಯಗಳಲ್ಲಿ ಕೂಡ ದೇವರ ಶಕ್ತಿಯನ್ನು ಆಕೆ ನಂಬಿದ್ದಾರೆ. ಆದ್ರೆ ಇವತ್ತು ಅನೇಕ ಜನ ಬಿದ್ದು ಹೋಗ್ಲಿಕ್ಕೆ, ನಂಬಿಕೆಯನ್ನು ಬಿಟ್ಟು ಹೋಗ್ಲಿಕ್ಕೆ ಕಾರಣವೇನು? ದೇವರ ಶಕ್ತಿಯನ್ನು ಅರ್ಥ ಮಾಡಿಕೊಳ್ಳದೆ, ದೇವರ ಶಕ್ತಿಯನ್ನು ಅಪಾರ್ಥ ಮಾಡಿಕೊಂಡು ಇವತ್ತು ಅನೇಕ ಜನರು ನಂಬಿಕೆಯನ್ನು ಬಿಟ್ಟು ಹೋದರು. ಮತ್ತೆ ಇಲ್ಲೊಂದು ಮಾತು, ಆಕೆ ರಾಜಾಜ್ಞೆಗೆ ಭಯಪಡಲಿಲ್ಲ. ರಾಜ ಆಜ್ಞೆ ಕೊಟ್ಟಿದ್ದಾನೆ, ಒಂದು ವೇಳೆ ತಂದು ಒಪ್ಪಿಸದಿದ್ರೆ ಒಂದು ವೇಳೆ ಆಕೆಗೆ ಪ್ರಾಣ ಹಾನಿ ಇರಬಹುದು, ಒಪ್ಪಿಸಿದ್ರೆ ಬಹುಮಾನ ಸಿಕ್ತಿತ್ತು. ಅದರ ಎರಡನ್ನು ಆಕೆ ಲಕ್ಷ್ಯ ಕೊಡದೆ ದೇವರ ಮೇಲೆ ಲಕ್ಷ್ಯ ಕೊಟ್ಟಿರುವಂಥದ್ದು ವಾಕ್ಯದಲ್ಲಿ ನಾವು ಗಮನಿಸ್ತೇವೆ. ನೋಡಿ, ಇಬ್ರಿಯರು ಬರೆದ ಪತ್ರಿಕೆಯಲ್ಲಿ ಮತ್ತೊಬ್ಬ ಭಕ್ತರ ಬಗ್ಗೆ ನಾವು ಓದ್ತೇವೆ. ಇಬ್ರಿಯರು ಬರೆದ ಪತ್ರಿಕೆ 11ನೇ ಅಧ್ಯಾಯದಲ್ಲಿ 23ನೇ ವಚನದಲ್ಲಿ ಅಲ್ಲೊಂದು ಕುಟುಂಬ ನೋಡಿ, ಮೋಶೆ ಹುಟ್ಟಿದಾಗ ಅವನ ತಂದೆ ತಾಯಿಗಳು ಕೂಸು ಸುಂದರವಾಗಿದೆ ಎಂದು ನೋಡಿ ಅರಸನ ಆಜ್ಞೆಗೆ ಭಯಪಡದೆ ನಂಬಿಕೆಯಿಂದಲೇ ಅವನನ್ನು 3 ತಿಂಗಳು ಬಚ್ಚಿಟ್ಟರು. ನೋಡಿದ್ರೆ ಅಲ್ಲಿ ಕೂಡ ಐಗುಪ್ತ ದೇಶ ಒಂದು ಆಜ್ಞೆ ಉಂಟು, ಇಬ್ರಿಯರ ಗಂಡು ಕೂಸುಗಳನ್ನೆಲ್ಲ ನದಿಯಲ್ಲಿ ಹಾಕಬೇಕು, ಸಾಯಿಸಬೇಕು ಅಂತೇಳಿ. ಆದ್ರೆ ಮೋಸೆ ಹುಟ್ಟಿದಾಗ ಅವನು ಸುಂದರನಾಗಿದ್ದಾಗ ಅವನು ನೋಡಿ ಇವ್ರೇನ್ ಮಾಡ್ತಾರೆ, ರಾಜ ಅಪ್ಪನೆಗೆ ಭಯಪಡದೆ, ರಾಜ ಆಜ್ಞೆಗೆ ಭಯಪಡದೆ ಆಕೆ ಆ ಮಗುವನ್ನು 3 ತಿಂಗಳು ಬಚ್ಚಿಟ್ಟಿರುವಂಥದ್ದು ವಾಕ್ಯದಲ್ಲಿ ನಾವು ಗಮನಿಸುವಂತ ಒಂದು ವಿಷಯ. ಅದಕ್ಕಾಗಿ ಪ್ರಿಯರೇ, ನಾವು ಗಮನಿಸುವಂಥದ್ದು ನಿಜವಾದಂತ ನಂಬಿಕೆ ಮನುಷ್ಯರ ಮಾತುಗಳಿಗೆ ಭಯಪಡುವುದಿಲ್ಲ. ನಿಜವಾದಂತ ನಂಬಿಕೆ ಲೋಕ ಕೊಡುವಂತ ಬಹುಮಾನಗಳ ಮೇಲೆ ಮನಸ್ಸಿಡುವುದಿಲ್ಲ, ಆತನ ಮೇಲೆ ನಂಬಿಕೆ. ಈಗ ಇಲ್ಲಿ ರಹಾಬಲು ಕೂಡ ಅಷ್ಟೇ, ರಾಜಾಜ್ಞೆಗೆ ಭಯಪಡಲಿಲ್ಲ. ಅಲ್ಲಿದ್ದಂತ ಮೋಶೆ ತಂದೆ ತಾಯಿಗಳು ಯೋಕೆಬೇದು, ಅಮ್ರಾಮು, ಅವರು ಕೂಡ ರಾಜಾಜ್ಞೆಗೆ ಭಯಪಡದೆ ಅವ್ರೇನ್ ಮಾಡಿದ್ರೆ ಕೂಸುವನ್ನು 3 ತಿಂಗಳು ಬಚ್ಚಿಟ್ಟಿರುವಂಥದ್ದು ವಾಕ್ಯದಲ್ಲಿ ನಾವು ಗಮನಿಸುವಂತ ವಿಷಯ. ಅದಕ್ಕಾಗಿ ಇವರನ್ನು ಬಚ್ಚಿಡ್ಲಿಕ್ಕೆ ಕಾರಣವೇನು? ಈಕೆ ನಂಬಿಕೆ ಇಟ್ಟಿದ್ದರೆ, ರಹಾಬು ದೇವರಲ್ಲಿ ನಂಬಿಕೆ ಇಟ್ಟಿದ್ದರಿಂದಲೇ ಅವರನ್ನು ಬಚ್ಚಿಟ್ಟಿದ್ದಾಳೆ. 12ನೇ ವಚನ ನೋಡಿ, 12ನೇ ವಚನದಲ್ಲಿ ಆದದ್ರಿಂದ ಈಗ ನೀವು ನನಗೆ ನಂಬತಕ್ಕ ಒಂದು ಗುರುತನ್ನು ಕೊಟ್ಟು ನಾನು ನಿಮಗೆ ದಯೆ ತೋರಿಸಿದಂತೆ ನೀವು ನನ್ನ ತಂದೆಯ ಮನೆಯವರಿಗೂ ದಯೆ ತೋರಿಸುವುದಾಗಿ. ಇಲ್ಲಿ ನಾವು ಗಮನಿಸುವಂತ, ನಾನು ನಿನಗೆ ಉಪಕಾರ ಮಾಡಿ ದಯೆ ತೋರಿಸಿದ್ದೇನೆ, ನೀವು ಕೂಡ ನಮಗೆ ದಯೆ ತೋರಿಸಬೇಕಂತ ಹೇಳಿ ವಾಕ್ಯದಲ್ಲಿ ಗಮನಿಸಿದೆ. ನಿಜವಾದಂತ ನಂಬಿಕೆ ಏನಂತಂದ್ರೆ, ಅವರು ಅಪಾಯದಲ್ಲಿದ್ದಾರೆ. ಯಾರು? ಈ ಗೂಢಾಚಾರರು ಅಪಾಯದಲ್ಲಿದ್ದರು. ಒಂದು ವೇಳೆ ಅರಸನ ಕೈಗೆ ಸಿಕ್ಕಿದರೆ ಅವ್ರಿಗೆ ಮರಣ ಶಿಕ್ಷೆ ಆಗ್ತಿತ್ತು. ಆದ್ರೆ ಈಕೆಯಲ್ಲಿ ನಂಬಿಕೆ ಇದ್ದರಿಂದ ಅವರನ್ನು ಅಪಾಯದಿಂದ ತಪ್ಪಿಸಿ ತನ್ನ ಮನೆಯಲ್ಲಿ ಸೇರಿಸಿಕೊಂಡು ತನ್ನ ಮನೆಯಲ್ಲಿ ಅವರನ್ನು ಅಡಗಿಸಿಟ್ಟು ಅವರಿಗೆ ಉಪಕಾರ ಮಾಡಿದ್ದಾಳೆ. ಮತ್ತು ರಾತ್ರಿ ಸಮಯದಲ್ಲಿ ಉಪಚಾರವು ಕೂಡ ಆಕೆ ಮಾಡಿರುವಂಥದ್ದು ವಾಕ್ಯದಲ್ಲಿ ಗಮನಿಸ್ತೇವೆ. ಇಲ್ಲಿ ನಾನು ಹೇಳಿಕ್ಕೆ ಇಷ್ಟಪಟ್ಟಿದ್ದು, ಈಕೆ ಅರಸನ ಸಹಾಯವನ್ನು ಕೇಳಲಿಲ್ಲ, ಅರಸನಿಂದ ಸಿಗುವಂತ ಬಹುಮಾನದ ಮೇಲೆ ಮನಸ್ಸಿಡ್ಲಿಲ್ಲ, ಆ ಊರಿನ ಜನರ ಮೇಲೆ ಮನಸ್ಸಿಡ್ಲಿಲ್ಲ. ಆದ್ರೆ ಈಗ ಏನು ಬಯಸ್ತಾ ಇದೆ? 12ನೇ ವಚನದಲ್ಲಿ ದೇವರ ಸಹಾಯವನ್ನು ಬಯಸ್ತಾ ಇದ್ದಾರೆ. 12ನೇ ವಚನ ಓದಿದ್ವಲ್ಲ, ನಾನು ನಿಮಗೆ ದಯೆ ತೋರಿಸಿದಂತೆ ನೀವು ನನಗೆ ದಯೆ ತೋರಿಸಿ. ಅಂದ್ರೆ ದೇವರ ಸಹಾಯವನ್ನು ಬಯಸ್ತಾ ಇದ್ದಾಳೆ. ದೇವರಿಂದ ನನಗೆ ಸಹಾಯ ಸಿಗ್ತದೆ, ಈ ನಾಶನದಿಂದ ದೇವರನ್ನು ತಪ್ಪಿಸ್ತಾನಂತೇಳಿ ಆಕೆ ದೇವರ ಸಹಾಯವನ್ನು ಬಯಸಿರುವಂಥದ್ದು ವಾಕ್ಯದಲ್ಲಿ ಗಮನಿಸ್ತೇವೆ. ಅದಕ್ಕಾಗಿ ನಿಜವಾದಂತ ನಂಬಿಕೆ ಕ್ರಿಯೆಗಳ ತೋರ್ಪಡಿಸುವಂದು ಅಂದ್ರೆ ನಾವು ನಮ್ಮ ಕ್ರಿಯೆಗಳಿಂದ ಅನೇಕ ಜನರನ್ನು ಸೇರಿಸ್ಕೊಳ್ಬೇಕು. ಇಲ್ಲಿ ಈ ಸ್ತ್ರೀ ಅಪಾಯದಲ್ಲಿದ್ದಂತ ಅವರನ್ನು ಸೇರಿಸ್ಕೊಂಡಿದ್ದಾರೆ. ಅದು ಹೀಗೆ ಹೇಳ್ತೇನೆ, ಕಷ್ಟದಲ್ಲಿದ್ದಂಥ ದೇವರ ಸೇವಕರಿದ್ದಾರೆ, ಆಪತ್ತುಗಳಲ್ಲಿದ್ದಂಥ ದೇವರ ಸೇವಕರಿದ್ದಾರೆ. ದೇವರ ಸೇವಕರ ನಂಬಿಕೆಯಿಂದ ನಾವು ಸೇರಿಸಿಕೊಂಡು ಅವರಿಗೆ ಉಪಕಾರ ಮತ್ತು ಉಪಚಾರ ಮಾಡಿದಾಗ ದೇವರ ತಪ್ಪದೆ ಪ್ರತಿಫಲವನ್ನು ಕೊಡುವಂತವನಾಗಿದ್ದಾನೆ, ತಪ್ಪಿ ಹೋಗುವುದಿಲ್ಲ. ಈಗ ನೋಡಿ, ದೇವರಿಂದ ಸಹಾಯವನ್ನು ಬಯಸ್ತಾ ಇದ್ದಾನೆ. ನಾವು ಸೇರಿಸಿಕೊಳ್ಳುವಾಗ, ನಾವು ಅವರಿಗೆ ಉಪಚಾರ ಮಾಡಿದಾಗ, ಅವರಿಗೆ ಉಪಕಾರವನ್ನು ಮಾಡಿದಾಗ, ನಾವು ಅವರಿಗೆ ದಯ ತೋರಿಸಿದಾಗ ದೇವರ ಸಹಾಯವಿಲ್ಲ, ದೇವರ ಪ್ರತಿಫಲವು ನಮಗೆ ಸಿಕ್ಕಿ. ನಾ ಪ್ರಾರಂಭ ಒಂದು ಮಾತಿದ್ನಲ್ಲ, ನಮ್ಮ ನಂಬಿಕೆಯನ್ನು ಕ್ರಿಯೆಗಳಲ್ಲಿ ತೋರ್ಪಡಿಸಿದರೆ ಪ್ರತಿಫಲವು ತಪ್ಪಿ ಹೋಗುವುದಿಲ್ಲ. ಅದಕ್ಕಾಗಿ ಪ್ರಿಯರೇ, ಇಲ್ಲಿ ರಹಾಬಳು ಒಂದು ರಾಜಾಜ್ಞೆಗೆ ಭಯಪಡಲಿಲ್ಲ, ರಾಜನ ಕೊಡುವಂತ ಬಹುಮಾನಕ್ಕೆ ಆಕೆ ಒಳಗಾಗಲಿಲ್ಲ. ಮೂರನೇದಾಗಿ ದೇವರಿಂದ ಸಹಾಯವನ್ನು ಪಡ್ಕೊಳ್ತಿದ್ದಾಳೆ. ದೇವರ ನನಗೆ ಸಹಾಯ ಮಾಡ್ತಾನಂತೇಳಿ ದೇವರಿಂದ ಸಹಾಯ ಪಡ್ಕೊಳ್ಳೋದು. ಸಹಾಯ ಆಕೆ ಆಶಿಸುವುದಕ್ಕಿಂತ ಮುಂಚೆ ಆಕೆ ಏನು ಮಾಡಿದ್ದಾಳೆ?
ಮತ್ತೊಬ್ಬರಿಗೆ ಆ ದೇವರ ಸೇವಕರಿಗಾಗಿ ಸಹಾಯ ಮಾಡ್ತಾರೆ. ಆ ದೇವರ ಸೇವಕ ದಯೆ ತೋರಿಸಿದ್ದಾರೆ. ಅದಕ್ಕಾಗಿ ನಾವು ಕೂಡ ಅನೇಕ ಸೇವಕರನ್ನು ನಂಬಿಕೆದಂತೆ ಸೇರಿಸಿಕೊಳ್ಳಬೇಕು. ಅಪೊಸ್ತಲ ಕೃತ್ಯ 16ನೇ ಅಧ್ಯಾಯ 15ನೇ ವಚನದಲ್ಲಿ ಒಂದು ಮಾತಿದೆ, ಲಿಡಿಯಲ ಬಗ್ಗೆ ಓದ್ತೇವೆ. ನಾನು ದೇವರ ಮೇಲೆ ನಂಬಿಕೆ ಇಟ್ಟವಳಂತ ನೀವು ನಂಬಿದರೆ ನೀವು ನನ್ನ ಮನೆಗೆ ಬರಬೇಕಂತೇಳಿ ಆ ದೇವರ ಸೇವಕರನ್ನು ಬಲವಂತ ಮಾಡಿ ತನ್ನ ಮನೆಗೆ ಸೇರಿಸಿಕೊಳ್ತಾರೆ. ಈ ರೀತಿಯಾದಂಥ ಸೇರಿಸಿಕೊಂಡು ಅವರನ್ನು ಉಪಚರಿಸುವಂಥದ್ದು, ಅವರಿಗೆ ಉಪಕಾರ ಮಾಡುವಂಥದ್ದು, ಅವರಿಗೆ ದಯ ತೋರಿಸುವಾಗ ದೇವರೇನು ಮಾಡ್ತಾನೆ? ನಮಗೆ ದಯ ತೋರಿಸ್ತಾನೆ, ನಮಗೆ ಆತನ ಸಹಾಯ ಮಾಡುವಂಥವನಾಗಿದೆ. ನೋಡಿ ಮಾತು ಓದ್ಕೊಂಡು ಜ್ಞಾನೋಕ್ತಿ ಪುಸ್ತಕ 25ನೇ ಅಧ್ಯಾಯ, ಜ್ಞಾನೋಕ್ತಿ ಪುಸ್ತಕ 25ನೇ ಅಧ್ಯಾಯ 21ನೇ ವಚನವನ್ನು ನಾನು ಓದ್ತಾ ಇದ್ದೀನಿ. 21ನೇ ವಚನ, ನಿನ್ನ ವೈರಿ ಹಸಿದಿದ್ದರೆ ಅನ್ನ ಬಿಡು, ಬಾಯಾರಿದಿದ್ದರೆ ನೀರು ಕೊಡು, ಹೀಗೆ ಅವನ ತಲೆಯ ಮೇಲೆ ಕೆಂಡ ಸುರಿಸಿದಂತಾಗುವುದು, ಯೆಹೋವನೇ ನಿನಗೆ ಪ್ರತಿಫಲ ಕೊಡುವನು. ಇಲ್ಲಿ ವೈರಿಗಳಿಗೆ ಕೂಡ ಆಹಾರ ಕೊಡು ಅಂತೇಳಿ. ನಿನ್ನ ವೈರಿ ಹಸಿದಿದ್ದರೆ ಆಹಾರವಿಡು, ಬಾಯಾರಿಕಾದರೆ ನೀರು ಕೊಡು, ಯೆಹೋವನೇ ನಿನಗೆ ಪ್ರತಿಫಲವನ್ನು ಕೊಡುತ್ತಾನೆ. ಈಗ ನಾವು ವೈರಿಗಳಿಗೆ ಕೊಡದಿದ್ದರೂ ನಮ್ಮ ಅಕ್ಕಪಕ್ಕದಲ್ಲಿ ಇಲ್ಲಾಂದ್ರೆ ದೇವರ ಸೇವೆ ಮಾಡುತ್ತ ದೇವರ ಸೇವಕರನ್ನು, ಅವಶ್ಯಕತೆಯಲ್ಲಿದ್ದಂಥವರನ್ನು, ಅಪಾಯದಲ್ಲಿದ್ದಂಥವರನ್ನು ನಮ್ಮ ಮನೆಗಳ ಸೇರಿಸಿಕೊಂಡು ಅವರ ಅವಶ್ಯಕತೆಗಳನ್ನು ನೀಗಿಸುವ ಹಾಗೆ ನಾವು ಮಾಡುವ ನಮ್ಮ ನಂಬಿಕೆಯನ್ನು ತೋರ್ಪಡಿಸಿದಾಗ ದೇವರೇನು ಮಾಡ್ತಾನೆ? ತಪ್ಪದೆ ಆತನ ಪ್ರತಿಫಲವನ್ನು ಕೊಡುವಂಥವನಾಗಿದೆ. ರಹಾಬ್ಲದನ್ನು ಹೇಳ್ತಾರೆ, ನಾನು ನಿಮ್ಗೆ ದಯ ತೋರಿಸಿದ್ದೇನೆ, ನೀವು ಕೂಡ ನನಗೆ ದಯ ತೋರಿಸ್ತಾರೆ. ಇನ್ನೊಂದು ಮಾತು ಓದೋಣ. ಲೂಕನ ಬರೆದ ಸುವಾರ್ತೆ 6ನೇ ಅಧ್ಯಾಯ, ಲೂಕನ ಬರೆದ ಸುವಾರ್ತೆ 6ನೇ ಅಧ್ಯಾಯ 38ನೇ ವಚನ, ಕೊಡಿರಿ ಆಗ ನಿಮಗೆ ಕೊಡುವರು, ಜಡಿದು ಅಲ್ಲಾಡಿಸಿ ಹೊರಚಲ್ಲುವ ಹಾಗೆ ತುಂಬ ಅಳತೆಯನ್ನು ಅಲೆದು ನಿಮ್ಮ ಸೆರಿಗೆಗೆ ಹಾಕುವರು, ನೀವು ಅಲಿಯುವ ಅಳತೆಯಿಂದಲೇ ನಿಮಗೆ ಅಲಿಯುವರು. ಕೊಡಿರಿ, ನಿಮಗೆ ಕೊಡಬೇಕು. ನೀವು ಯಾವ ರೀತಿಯಾಗಿ ಕೊಡ್ತಿದ್ರೋ ಹಾಗೆ ನಮಗೆ ದೇವರು ಕೊಡ್ತಾರೆ. ನಮಗೆ ಆತನು ನಾವು ಯಾವ ಅಳತೆಯಿಂದ ಅಳತೆ ಮಾಡ್ತೀವೋ, ಯಾವ ಮನಸ್ಸಿನಿಂದ ನಾವು ಕೊಡ್ತೀವೋ ಆ ರೀತಿಯಾಗಿ ದೇವರು ನಮಗೆ ಕೂಡ ಪ್ರತಿಫಲವನ್ನು ಕೊಡುವಂಥ ದೇವರಾಗಿದ್ದಾನೆ. ಅದಕ್ಕಾಗಿ ಸೇರಿಸಿಕೊಳ್ಳುವಂಥ ಒಂದು ಅನುಭವ, ನಂಬಿಕೆಯಿಂದ ಸೇರಿಸಿಕೊಳ್ಳುವಂಥ ಅನುಭವ. ಈಗ ದೇವ ಸೇವಕರನ್ನು ನಾವು ಸೇರಿಸಿಕೊಂಡ್ರೆ, ನಂಬಿಕೆಯಿಂದ ಸೇರಿಸಿಕೊಂಡ್ರೆ ಅದರ ಪ್ರತಿಫಲವು ತಪ್ಪಿ ಹೋಗುವುದಿಲ್ಲ. ಸುವಾರ್ತೆ ಓದ್ತೀವಲ್ಲ, ನನ್ನ ಹೆಸರಿನಲ್ಲಿ ಬರುವವರಿಗೆ ಒಂದು ಗ್ಲಾಸ್ ತಣ್ಣೀರು ಕೊಟ್ಟರು ಕೂಡ ಅದರ ಪ್ರತಿಫಲವು ತಪ್ಪಿ ಹೋಗುವುದಿಲ್ಲ ಅಂತೇಳಿ ರಹಾಬಲು ಗೂಢಾಚಾರರನ್ನು ಸೇರಿಸಿಕೊಂಡು ತನ್ನ ಮನೆಗೆ ಸೇರಿಸಿಕೊಂಡು ಅವರಿಗೆ ಉಪಚಾರ ಮಾಡಿ ಅವರನ್ನು ಬೇರೊಂದು ದಾರಿಯಲ್ಲಿ ಕಲಿಸುವುದರಿಂದ ಆಕೆ ಸಿಕ್ಕಂತ ಪ್ರತಿಫಲವೇನು? ನಂಬದವರೊಂದಿಗೆ ಆಕೆ ನಾಶವಾಗಲಿಲ್ಲ, ಆಕೆ ರಕ್ಷಿಸಲ್ಪಟ್ಟಿದ್ದಾಳಂತೇಳಿ ವಾಕ್ಯದಲ್ಲಿ ನಾವು ಗಮನಿಸಿ. ಇಂಥ ಅನುಭವ ನಮ್ಮಲ್ಲಿ ಇರಬೇಕು. ಮತ್ತೊಂದು ಮಾತು ಓದಿ ನಾನು ವಿಷಯಕ್ಕೆ ಬರ್ತೇನೆ. ಇಬ್ರಿಯರು ಬರೆದ ಪತ್ರಿಕೆ ನೋಡಿ, ಇಬ್ರಿಯರು ಬರೆದ ಪತ್ರಿಕೆ 6ನೇ ಅಧ್ಯಾಯ 6ನೇ ಅಧ್ಯಾಯ 10ನೇ ವಚನವನ್ನು ನಾವು ಓದಿಕೊಳ್ಳೋಣ. ನೀವು ದೇವಜನರಿಗೆ ಉಪಚಾರ ಮಾಡಿದಿರಿ, ಇನ್ನು ಮಾಡುತ್ತಾ ಇದ್ದೀರಿ. ಈ ಕೆಲಸವನ್ನು ಇದರಲ್ಲಿ ನೀವು ದೇವರ ನಾಮದ ವಿಷಯವಾಗಿ ತೋರಿಸಿದ ಪ್ರೀತಿಯನ್ನು ಆತನು ಮರೆಯುವುದಕ್ಕೆ ಅನ್ಯಾಯಸ್ಥನಲ್ಲ. ದೇವರು ಎಂದಿಗೂ ಅನ್ಯಾಯಸ್ಥನಲ್ಲ. ನೀವು ತೋರಿಸುವಂತ ಪ್ರೀತಿ ಅಲ್ಲ, ದೇವಜನರಿಗೆ ಉಪಚಾರ ಮಾಡಿದ್ದೀರಿ, ಇನ್ನೂ ಮಾಡುತ್ತಾ ಇದ್ದೀರಿ. ಈ ಕೆಲಸವನ್ನು ಅದರಲ್ಲಿ ನೀವು ದೇವರ ನಾಮದ ವಿಷಯವಾಗಿ ತೋರಿಸಿದ ಪ್ರೀತಿ, ನಿಮ್ಮ ಪ್ರೀತಿ, ನಿಮ್ಮ ಉಪಚಾರ, ನಿಮ್ಮ ಪ್ರೋತ್ಸಾಹ, ನಿಮ್ಮ ಸಹಾಯ ಸಹಕಾರ ದೇವರು ಎಂದಿಗೂ ಮರೆಯುವಂಥವನಲ್ಲ. ಆತನ ಅನ್ಯಾಯಸ್ಥನಲ್ಲ. ಒಂದು ವೇಳೆ ಮನುಷ್ಯರಾದರೂ ಅನ್ಯಾಯ ಮಾಡಬಹುದು, ಒಂದು ವೇಳೆ ಮನುಷ್ಯರಾದರೂ ತಪ್ಪಿ ಹೋಗಬಹುದು. ಆದರೆ ದೇವರ ಹೆಸರಿನಲ್ಲಿ ಬರುವಂಥವರಿಗೆ ಇಲ್ಲ ದೇವ ಜನರಿಗೆ ನಾವು ಮಾಡುವಂಥ ಉಪಚಾರವಾಗಲಿ, ನಾವು ಮಾಡುವಂಥ ಉಪಕಾರವಾಗಲಿ, ನಾವು ತೋರಿಸುವಂಥ ದಯ ಆಗಲಿ ಅದೆಂದಿಗೂ ಕೂಡ ವ್ಯರ್ಥವಾಗುವುದಿಲ್ಲ. ಜ್ಞಾನೋಕ್ತಿಯಲ್ಲಿ ಓದಿವಲ್ಲ, ಯೆಹೋವನೇ ನಿನಗೆ ಪ್ರತಿಫಲ ಕೊಡುವನು. ಅದರ ಪ್ರತಿಫಲ ಕೊಡುವಂಥ ದೇವರು, ತಕ್ಕ ಬಹುಮಾನವನ್ನು ಕೊಡುವಂಥ ದೇವರು. ಅದಕ್ಕಾಗಿ ಪ್ರಿಯರೇ, ಇಲ್ಲಿ ರಹಾಬಲು ಯಾವುದನ್ನು ಆಶೆ ಪಟ್ಟಿದ್ದಾಳೆ? ಅರಸನು ಕೊಡುವಂತ ಬಹುಮಾನಕ್ಕೆ ಆಸೆ ಪಡಲಿಲ್ಲ, ಅರಸನ ಆಜ್ಞೆಗೂ ಕೂಡ ಭಯಪಡಲಿಲ್ಲ,
ಅಲ್ಲಿದ್ದಂಥ ತಾನು ಊರಿನ ಜನರನ್ನು ಕೂಡ ಆ ಜನರಿಗೆ ಕೂಡ ಆಕೆ ಭಯಪಡಲಿಲ್ಲ, ದೇವರಿಗೆ ಭಯಪಟ್ಟಿದ್ದಾಳೆ. ಮತ್ತು ದೇವರಿಂದ ನನಗೆ ಸಹಾಯವು ಸಿಗಬೇಕು, ದೇವರು ನನಗೆ ಸಹಾಯ ಮಾಡ್ತಾನಂತ ಹೇಳಿ ಆಕೆ ನಂಬಿದ್ದರಿಂದ ಶ್ರೇಷ್ಠವಾದಂಥ ಪ್ರತಿಫಲವನ್ನು ಆಕೆ ಪಡ್ಕೊಂಡಿದ್ದಾಳೆ. ಆಮೇಲೆ ನಾನು ಇದನ್ನು ಸರಳವಾಗಿ ನಾನು ಮುಗಿಸ್ತೇನೆ ಈ ವಾರ. ಆಮೇಲೆ ಏನಾಗ್ತದೆ ಅಂದರೆ, ಆಕೆ ಒಂದು ಕೇಳ್ಕೊಳ್ತಾರೆ, ನನ್ನನ್ನು ನನ್ನ ಕುಟುಂಬವನ್ನು ನೀವು ರಕ್ಷಿಸಬೇಕು ಅಂತೇಳಿ. ನೋಡಿ, ಯೆಹೋಶುವನ ಗ್ರಂಥ 2ನೇ ಅಧ್ಯಾಯ, ಯೆಹೋಶುವನ ಗ್ರಂಥ 2ನೇ ಅಧ್ಯಾಯ 13ನೇ ವಚನದಲ್ಲಿ ಆಕೆ ಏನಂತಂದ್ರೆ, ಅವರು ನನ್ನನ್ನು 12ನೇ ವಚನದಲ್ಲಿ ನನಗೊಂದು ಗುರುತು ಕೊಡಬೇಕು, ನಾನು ದಯ ತೋರಿಸಿದಂತೆ ನೀವು ನನ್ನ ತಂದೆಯ ಮನೆಯವರಿಗೂ ದಯ ತೋರಿಸುವುದಾಗಿ, ನನ್ನ ತಂದೆ ತಾಯಿಗಳನ್ನು ಸಹೋದರ ಸಹೋದರಿಯರನ್ನು ಅವರಿಗಿರುವುದೆಲ್ಲವನ್ನು ನಾಶ ಮಾಡದೆ ಉಳಿಸುವುದಕ್ಕಾಗಿ ಯೆಹೋವನ ಹೆಸರಿನಲ್ಲಿ ಪ್ರಮಾಣ ಮಾಡಬೇಕೆಂದು ಬೇಡಿಕೊಳ್ಳುತ್ತೇನೆ. ಆಕೆ ನನಗೊಂದು ಪ್ರತಿಫಲ ಬೇಕು, ನನಗೊಂದು ಬಹುಮಾನ ಬೇಕು. ಏನಂತಂದ್ರೆ, ನೀವು ಈ ಪಟ್ಟಣಕ್ಕೆ ಬಂದಾಗ ಈ ಪಟ್ಟಣದಲ್ಲಿ ನನ್ನ ತಂದೆ, ನನ್ನ ತಾಯಿ, ನನ್ನ ಸಹೋದರರು, ನಮಗೆ ಸಂಬಂಧಪಟ್ಟ ಯಾರನ್ನು ಕೂಡ ನೀವು ನಾಶ ಮಾಡಬಾರದು, ಇದು ನನಗೆ ಕೊಡಬೇಕಂತೇಳಿ ಆಕೆ ಬಯಸಿದ್ದಾಳೆ. ಆದರೆ ಅದೇ ರೀತಿಯಾಗಿ ಆಕೆ ತನ್ನ ಕುಟುಂಬವನ್ನು ರಕ್ಷಿಸ್ಬೋದು. ಅದಕ್ಕೆ ನಾನು ಹೀಗೆ ಹೇಳ್ತೇನೆ, ಅವರು ಹೇಳಿದ ಹಾಗೆ ಆಕೆ ಮಾಡಿ ನಾಶನದಿಂದ ಆಕೆ ತಪ್ಪಿಸಿಕೊಂಡಿರುವಂಥದ್ದು ವಾಕ್ಯದಲ್ಲಿ ನಾ ಗಮನಿಸ್ತಾ. 13ನೇ ವಚನದಲ್ಲಿ ಪ್ರಮಾಣ ಮಾಡಿಸ್ಕೊಳ್ತಾಳೆ, ಮತ್ತು 14ನೇ ವಚನದಲ್ಲಿ ಅವರು ಮಾಡಿದ ಪ್ರಮಾಣದ ಪ್ರಕಾರ ಅವರು ಕೆಲವೊಂದು ಮಾತುಗಳು ಹೇಳ್ತಾರೆ. ನಿಮ್ಮ ಮನೆಯವರೆಲ್ಲರನ್ನು ಸೇರಿಸ್ಕೊಳ್ಬೇಕು, ಯಾರು ಬಿಟ್ಟು ಹೋಗಬಾರದು, ಹೊರಗೆ ಹೋದರೆ ಅವರೇ ಜವಾಬ್ದಾರಿ. ಅದಕ್ಕಾಗಿ ಅವರೆಲ್ಲರನ್ನು ಮನೆಯಲ್ಲಿ ಸೇರಿಸ್ಕೊಂಡು. ನೋಡಿ, 18ನೇ ವಚನ, ಈಗೋ ನಾವು ಈ ದೇಶದಲ್ಲಿ ಪ್ರವೇಶಿಸುವಾಗ ನೀನು ನಮ್ಮನ್ನು ಇಳಿಸಿದ ಕಿಟಿಕಿಗೆ ಕೆಂಪು ದಾರವನ್ನು ಕಟ್ಟಬೇಕು, ಮತ್ತು ನಿನ್ನ ತಂದೆ ತಾಯಿಗಳನ್ನು, ಅಣ್ಣ ತಮ್ಮಂದಿರನ್ನು, ಎಲ್ಲ ಬಲಗದವರನ್ನು ನಿನ್ನ ಮನೆಯಲ್ಲಿ ಸೇರಿಸಿಕೊಂಡಿರಬೇಕು. ಅವರಲ್ಲಿ ಯಾರಾದರೂ ಮನೆ ಬಿಟ್ಟು ಬೀದಿಗೆ ಬಂದರೆ ರಕ್ತಾಪರಾಧವು ಅವರ ತಲೆ ಮೇಲೆಯೇ ಇರುವುದು, ನಾವು ನಿರ್ದೋಷಿಗಳು. ಅವರು ಪ್ರಮಾಣ ಮಾಡಿದ್ದಾರೆ, ಒಂದು ವಿಷಯ ಇರುತ್ತೆ, ನೀವು ಹೀಗೆ ಮಾಡಿಕೊಳ್ಳಬೇಕು. ನೋಹನಿಗೆ ದೇವರು ಹೇಳಿದ ಹಾಗೆ, ನಾವೇನು ಕಟ್ಟಿಸಿ ನಿನ್ನ ಮನೆಯವರೆಲ್ಲರೂ ಒಳಗೆ ಸೇರಿಸ್ಕೊಳ್ಬೇಕು, ಹೊರಗೆ ಬಂದವನು ಪ್ರಳಯದಲ್ಲಿ ಕೊಚ್ಕೊಂಡು ಹೋಗ್ತಾನೆ. ಹಾಗೆ ಇಲ್ಲಿ ಹೇಳುವಂಥದ್ದು, ನಿನ್ನ ಮನೆಯಲ್ಲಿ ಅವರೆಲ್ಲರನ್ನು ಸೇರಿಸ್ಕೊ, ನಿನಗೆ ಸಂಬಂಧಪಟ್ಟ ಎಲ್ಲರನ್ನು ಸೇರಿಸಿ ಆ ಕಿಟಕಿಗೆ ಒಂದು ದಾರವನ್ನು ಕಟ್ಟು. ಒಂದು ವೇಳೆ ಅವರು ಹೊರಗೆ ಬಂದರೆ ಅವರಿಗೆ ಆ ಶಿಕ್ಷೆ, ಅವರೇ ಉತ್ತರವಾದಿಗಳು, ನಾವು ನಿರ್ದೋಷಿಗಳಂತೇಳಿ. ಅದರ ವಚನ ಭಾಗದಲ್ಲಿ ನಾವು ಗಮನಿಸ್ತೇವೆ, ಅವರು ಹೇಳಿದ ಹಾಗೆ ರಹಾಬಳು ಮಾಡಿದ್ದಾಳೆ. ಅವರು ಯಾವ ರೀತಿಯಾಗಿ ಹೇಳಿದ್ದಾಲೋ ಆಕೆ ನೋಡಿ, 21ನೇ ವಚನದಲ್ಲಿ, ಅದಕ್ಕೆ ಅವಳು ನಿಮ್ಮ ಮಾತಿನಂತೆಯೇ ಆಗಲಿ ಎಂದು ಹೇಳಿ ಅವರನ್ನು ಕಳುಹಿಸಿದಳು. ಅವರು ಹೋದ ಮೇಲೆ ಆ ಕೆಂಪು ದಾರವನ್ನು ಕಿಟಿಗೆ ಕಟ್ಟಿದಳು. ಅದೊಂದು ಗುರುತು, ಇಷ್ಟು ಮನೆಗಳಲ್ಲಿ ಅದೊಂದು ಗುರುತು ಅಷ್ಟೇ, ಈ ಮನೆಯಲ್ಲಿ ಅವರು ಇದ್ದಾರೆ ಅಂತೇಳಿ. ಅದಕ್ಕೆ ಕೆಲವರು ಅನೇಕವಾದಂಥ ಬೇರೆ ಬೇರೆ ಅಂತ ಉಪದೇಶಗಳು ಮಾಡ್ತಾರೆ, ಯೇಸು ಕ್ರಿಸ್ತನ ರಕ್ತಕ್ಕೆ ಹೋಲಿಸಿ ಮಾತಾಡ್ತಾರೆ. ಅದು ವಾಕ್ಯಾನುಸಾರವಾಗಿ ಅಲ್ಲ ಪ್ರೇರೆ, ಅವರು ಗುರುತಿಸ್ಲಿಕ್ಕೆ ಒಂದು ಗುರುತಾಗಿ ಕೆಂಪು ದಾರವನ್ನು ಕಟ್ಟಿದ್ದಾರೆ. ಆದರೆ ಆ ಮನೆಯಲ್ಲಿದ್ದಂಥವರೆಲ್ಲರೂ ಕೂಡ ಅವರು ಸುರಕ್ಷಿತರಾಗಿ ರಕ್ಷಿಸಲ್ಪಟ್ಟಿದ್ದಾರೆ. ಕಾರಣ, ಅವ್ರ ಮಾತನ್ನು ನಂಬಿದಲು, ಆ ಮಾತಿನ ಪ್ರಕಾರ ಅವರು ಯಾವ ರೀತಿಯಾಗಿ ಹೇಳಿದ್ದಾಲೋ ಆ ರೀತಿಯಾಗಿ ಆಕೆ ಮಾಡಿದ್ದರಿಂದ ಆ ನಾಶನದಿಂದ ಅವರು ತಪ್ಪಿಸಲ್ಪಟ್ಟು. ನೋಡಿ, 6ನೇ ಅಧ್ಯಾಯ 25ನೇ ವಚನದಲ್ಲಿ, ಸೂರೆಯಾದ ರಹಾಬಳು ಯೆರಿಕೋ ಪಟ್ಟಣವನ್ನು ಸಂಚರಿಸಿ ನೋಡುವುದಕ್ಕೆ ಬಂದಿದ್ದ ಯೆಹೋಶುವನ ದೂತರನ್ನು ಅಡಗಿಸಿಟ್ಟಿದ್ದರಿಂದ ಅವಳನ್ನು, ಅವಳ ತಂದೆಯ ಮನೆಯವರನ್ನು, ಅವಳಿಗೆ ಇರುವುದೆಲ್ಲವನ್ನು ಉಳಿಸಿದನು. ಅವಳು ಇಂದಿನವರೆಗೂ ಇಸ್ರಾಯೇಲಲ್ಲಿ ವಾಸವಾಗಿ. ನೋಡಿದ್ರ, ನಾಶನದಿಂದ ಆಕೆ ತಪ್ಪಿಸಿದ್ದಾಳೆ. ಇದು ನಂಬಿಕೆಗೆ ಪ್ರತಿಫಲ. ಆಕೆ ಏನು ನಂಬಿಕೆ ಇಟ್ಟಿದ್ದಾಲೋ ಆ ನಂಬಿಕೆಗೆ ಪ್ರತಿಫಲವನ್ನು ಆಕೆ ಹೊಂದಿಕೊಂಡು ತನ್ನನ್ನು, ತನ್ನ ಕುಟುಂಬವನ್ನು ಆ ನಾಶನದಿಂದ ರಕ್ಷಿಸಿಕೊಂಡಿದ್ದಾಳೆ. ಅದಕ್ಕಾಗಿ ಯಾವ ರೀತಿಯಾಗಿ ಕ್ರಿಯೆಗಳನ್ನು ತೋರಿಸಿದ್ದಾಳೆ, ಒಂದು, ಅವರನ್ನು ಸೇರಿಸಿಕೊಂಡಿದ್ದಾರೆ. ಯಾವ ರೀತಿಯಾಗಿ ರಾಜಾಜ್ಞೆ ಇದೆ, ರಾಜನ ಕೊಡುವಂಥ ಬಹುಮಾನವಿದೆ, ಅದನ್ನು ತಿರಸ್ಕಾರ ಮಾಡಿ ನಂಬಿಕೆಯಿಂದ ಅವರನ್ನು ಸೇರಿಸಿಕೊಂಡಿದ್ದಾರೆ. 2, ಅವರು ಏನು ಹೇಳಿದ್ದಾರೆ, ನೀನು ಈ ರೀತಿಯಾಗಿ ಮಾಡು ಅಂತೇಳಿ ಅವರು ಹೇಳಿದ ಹಾಗೆ ಮಾಡಿದ್ದರಿಂದ ಆ ನಾಶನದಿಂದ ತಪ್ಪಿಸಲ್ಪಟ್ಟು ಇಂದಿನವರೆಗೂ ಆಕೆ ಹೇಳಿದ್ದಾರೆ ಇಸ್ರಾಯೇಲರಲ್ಲಿ ವಾಸ ಮಾಡ್ತಾ ಇದ್ದಾರೆ. ನಾವು ವಾಕ್ಯದಲ್ಲಿ ಗಮನಿಸ್ತೇವೆ, ರಹಾಬಳು ಕ್ರಿಯೆಗಳಲ್ಲಿ ನಂಬಿಕೆಯನ್ನು ತೋರ್ಪಡಿಸಿದ ಆಕೆಯ ಕುಟುಂಬ ರಕ್ಷಿಸಲ್ಪಟ್ಟಿದೆ. ಆಕೆ ನೀತಿವಂತಳೆಂಬ ನಿರ್ಣಯವನ್ನು ಹೊಂದಿದ್ದಾಳೆ. ಅದರ ಚರಿತ್ರೆ ಹೇಳುವಂಥದ್ದು, ಆ ಗೂಢಾಚಾರದಲ್ಲಿ ಒಬ್ಬನು, ಕಾಲೇಬು ವಂಶಸ್ಥನಾದಂಥ ಶಲ್ಮಾನನು ಆಕೆಯನ್ನು ಮದುವೆ ಮಾಡಿಕೊಳ್ತಾನೆ.
ರೂತುಲ ಪುಸ್ತಕ 4:20 ವಚನದಲ್ಲಿ ಓದ್ತೇವೆ. ಶಲ್ಮಾನನು ಆಕೆಯನ್ನು ಮದುವೆ ಮಾಡಿಕೊಳ್ತಾನೆ. ಅವನಲ್ಲಿ ಬೋವಾಜು ಹುಟ್ಟುತ್ತಾನೆ. ಬೋವಾಜು ರೂತುಲನ್ನು ಮದುವೆ ಮಾಡಿಕೊಳ್ತಾನೆ. ಓಬೇದನು ಯೆಶಯನು ದಾವೀದನು ಹುಟ್ಟುತ್ತಾನೆ. ದಾವೀದನಿಂದ ಯೇಸು ಕ್ರಿಸ್ತನ ಈ ಲೋಕಕ್ಕೆ ಬರ್ತಾನೆ. ಅಂದ್ರೆ ಆಕೆ ಬಂದಂತ ಒಂದು ಪ್ರತಿಫಲವು ನೋಡಿ, ಯೇಸು ಕ್ರಿಸ್ತನ ವಂಶಾವಳಿಯಲ್ಲಿ ಆಕೆ ಹೆಸರನ್ನು ಸಂಪಾದಿಸಿಕೊಂಡಿದ್ದಾಳೆ. ಇದು ಶ್ರೇಷ್ಠವಾದಂತ ಪ್ರತಿಫಲ. ಆಕೆ ಅನ್ಯಲಾಗಿದ್ದಲು ಕೂಡ ಆಕೆ ನಂಬಿಕೆ ವಿಷಯದಲ್ಲಿ ಎಲ್ಲಿ ಸೇರಿದಳು? ಈಗ ನಿಜವಾದಂತ ಆಶೀರ್ವಾದದಲ್ಲಿ ಯೇಸು ಕ್ರಿಸ್ತನ ವಂಶಾವಳಿಯಲ್ಲಿ ಆಕೆ ಹೆಸರನ್ನು ಪರಿಶುದ್ಧಾತ್ಮ ಬರೆಸಿದ. ಆಕೆ ನೀತಿವಂತಳು ಅಂತೇಳಿ. ಅದಕ್ಕಾಗಿ ನಾನು ಇಲ್ಲಿ ಮುಗಿಸ್ತಾ ಇದ್ದೇನೆ. ರಹಾಬಳು ತನ್ನ ನಂಬಿಕೆಯನ್ನು ಕ್ರಿಯೆಗಳಲ್ಲಿ ತೋರ್ಪಡಿಸಿದ್ದರಿಂದ ಆಕೆ ನಾಶದಿಂದ ತಪ್ಪಿಸಲ್ಪಟ್ರು. ಶಲ್ಮಾನನು ಮದುವೆ ಮಾಡಿಕೊಂಡನು. ಬೋವಾಜನಿಂದ ಓಬೇದನು ಯೆಶಯನು ಹುಟ್ಟಿದನು. ಯೆಶಯನಿಂದ ದಾವೀದನು ಯೇಸು ಕ್ರಿಸ್ತನ ವಂಶಾವಳಿಗಳಲ್ಲಿ ಆಕೆ ಕೂಡ ಸೇರಿಸಲ್ಪಟ್ಟು. ಇಷ್ಟು ಶ್ರೇಷ್ಠವಂತ ಆಶೀರ್ವಾದ ನಮಗೆ ಸಿಗಬೇಕಾದರೆ, ಆ ಯೇಸು ಕ್ರಿಸ್ತನ ಬರೋಣದಲ್ಲಿ ನಾವು ಕೂಡ ಆತನೊಂದಿಗೆ ಇರಬೇಕಾದ್ರೆ ನಮ್ಮ ನಂಬಿಕೆಯನ್ನು ನಾವು ಕ್ರಿಯೆಗಳಲ್ಲಿ ತೋರಿಸೋಣ. ದೇವ ಜನರನ್ನು ಸೇರಿಸ್ಕೊಳ್ಳೋಣ. ಅವರು ಹೇಳಿದ ಹಾಗೆ ನಾವು ಮಾಡುವಾಗ ಆ ಪ್ರತಿಫಲವು ನಮ್ಗೆ ಸಿಗ್ತದೆ. ಆ ರೀತಿಯ ಸಿಗಲಿಕ್ಕೆ ದೇವರ ಆತ್ಮ ನಮ್ಮೆಲ್ಲರಿಗೂ ಸಹಾಯ ಮಾಡಲಿ. ದೇವರು ಕೊಟ್ಟಂತ ಮಾತುಗಳು ಮುಗಿಸುತ್ತಾ ನಿಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳನ್ನು ತಿಳಿಸ್ತೇನೆ. ಎಲ್ಲರಿಗೂ ಧನ್ಯವಾದ.